ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಮತ್ತೊಂದು ದಿನವನ್ನು ದಾನವಾಗಿ ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಬನ್ನಿ, ಆರಾಧನೆಯೊಂದಿಗೆ ಇದನ್ನು ಆರಾಧನೆಯನ್ನು ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ ಸ್ವಾಮಿ. ಈ ವಾರದ ಮೊದಲನೇ ದಿನದಲ್ಲಿ ಕರ್ತನೇ, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ಕೊಟ್ಟಿರಲಾಗಿ, ನೀವು ಕೊಟ್ಟಿರುವಂತಹ ಸಂದರ್ಭವನ್ನು ಕರ್ತನೆ ಸದುಪಯೋಗಪಡಿಸಿಕೊಂಡು ನೀವು ಮಾಡಿದ ಉಪಕಾರಗಳನ್ನು ನೆನೆಸಿ ಸ್ತೋತ್ರವನ್ನು ಸಲ್ಲಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಾವು ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಪ್ರಾರ್ಥನೆ ಕಲಿತಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುಧ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೆನ್. ಸೊ ನಾವೆಲ್ಲರೂ ಒಂದು ಹಾಡಿನ ಚರಣಗಳನ್ನು ಹಾಡಿ ಆರಂಭದಲ್ಲಿ ದೇವರ ನಾಮವನ್ನು ಮಹಿಮೆಪಡಿಸುವ. ಶಿಲುಬೆಯ ಸಂದೇಶವು ನಿನ್ನನ್ನು ಬಿಡಿಸುವುದು, ಜೀವನದ ಸಮಸ್ಯೆಗೆ ಶಿಲುಬೆಯೇ ಉತ್ತರವು, ಶಿಲುಬೆಯಲ್ಲಿ ಹೊರತು ನಿನ್ನ ಹೆಚ್ಚಳವು ಬೇರೊಂದರಲ್ಲಿ ಬೇಡ. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸುವ. ಶಿಲುಬೆಯ ಸಂದೇಶವು ನಿನ್ನನ್ನು ಬೇಡಿಸುವುದು, ಜೀವನದ ಸಮಸ್ಯೆಗೆ ಶಿಲುಬೆಯೇ ಉತ್ತರವು, ಶಿಲುಬೆಯ ಸಂದೇಶವು ನಿನ್ನನ್ನು ಬಿಡಿಸುವುದು, ಜೀವನದ ಸಮಸ್ಯೆಗೆ ಶಿಲುಬೆಯೇ ಉತ್ತರವು, ಶಿಲುಬೆಯಲ್ಲಿ ಹೊರತು ನಿನ್ನ ಹೆಚ್ಚಳವು ಬೇರೊಂದರಲ್ಲಿಯೂ ಬೇಡ, ಶಿಲುಬೆಯಲ್ಲಿ ಹೊರತು ನಿನ್ನ ಹೆಚ್ಚಳವು ಬೇರೊಂದರಲ್ಲಿಯೂ ಬೇಡ, ಶಿಲುಬೆಯ ಸಂದೇಶವು ನಿನ್ನನ್ನು ಬಿಡಿಸುವುದು, ಶಿಲುಬೆಯ ಮಾತು ನಂಬದವರಿಗೆ ಹುಚ್ಚುತನ, ರಕ್ಷಣೆಯ ಮಾರ್ಗದಲ್ಲಿ ಇರುವವರಿಗೆ ದೇವಶಕ್ತಿ, ಶಿಲುಬೆಯ ಮಾತು ನಂಬದವರಿಗೆ ಹುಚ್ಚುತನ, ರಕ್ಷಣೆಯ ಮಾರ್ಗದಲ್ಲಿ ಇರುವವರಿಗೆ ದೇವಶಕ್ತಿ, ಯೇಸುವನ್ನು ಹಿಂಬಾಲಿಸುವುದು ಶಿಲುಬೆಯ ಮಾರ್ಗವು, ಯೇಸುವನ್ನು ಹಿಂಬಾಲಿಸುವುದು ಶಿಲುಬೆಯ ಮಾರ್ಗವು, ಆ ಮಾರ್ಗದಲ್ಲಿ ನಿತ್ಯ ಜೀವವು, ಶಿಲುಬೆಯ ಸಂದೇಶವು ನಿನ್ನನ್ನು ಬೇಡಿಸುವುದು, ಜೀವನದ ಸಮಸ್ಯೆಗೆ ಶಿಲುಬೆಯೇ ಉತ್ತರವು, ಶಿಲುಬೆಯ ದೃಶ್ಯ ನಂಬದವರಿಗೆ ಮಂಕುತನ, ರಕ್ಷಣೆಯ ಮಾರ್ಗದಲ್ಲಿ ಇರುವವರಿಗೆ ದಿವ್ಯ ಜ್ಯೋತಿ, ಶಿಲುಬೆಯ ದೃಶ್ಯ ನಂಬದವರಿಗೆ ಮಂಕುತನ, ರಕ್ಷಣೆಯ ಮಾರ್ಗದಲ್ಲಿ ಇರುವವರಿಗೆ ದಿವ್ಯ ಜ್ಯೋತಿ, ಲೋಕವನ್ನು ಜಯಿಸುವುದು ಶಿಷ್ಯ
ಶಿಷ್ಯತ್ವ ಮಾರ್ಗವು ಲೋಕವನ್ನು ಜಯಿಸುವುದು. ಶಿಷ್ಯತ್ವ ಮಾರ್ಗವು ಆ ಮಾರ್ಗದಲ್ಲಿ ನಿತ್ಯಾನಂದವು. ಶಿಲುಬೆಯ ಸಂದೇಶವು ನಿನ್ನನ್ನು ಬಿಡಿಸುವುದು. ಜೀವನದ ಸಮಸ್ಯೆಗೆ ಶಿಲುಬೆಯೇ ಉತ್ತರವು. ಶಿಲುಬೆಯ ಸಂದೇಶವು ನಿನ್ನನ್ನು ಬಿಡಿಸುವುದು. ಜೀವನದ ಸಮಸ್ಯೆಗೆ ಶಿಲುಬೆಯೇ ಉತ್ತರವು. ಶಿಲುಬೆಯಲ್ಲಿ ಹೊರತು ನಿನ್ನ ಹೆಚ್ಚಳವು ಬೇರೊಂದರಲ್ಲಿಯೂ ಬೇಡ. ಶಿಲುಬೆಯಲ್ಲಿ ಹೊರತು ನಿನ್ನ ಹೆಚ್ಚಳವು ಬೇರೊಂದರಲ್ಲಿಯೂ ಬೇಡ. ಶಿಲುಬೆಯ ಸಂದೇಶವು ನಿನ್ನನ್ನು ಬಿಡಿಸುವುದು. ಜೀವನದ ಸಮಸ್ಯೆಗೆ ಶಿಲುಬೆಯೇ ಉತ್ತರವು. ಜೀವನದ ಸಮಸ್ಯೆಗೆ ಶಿಲುಬೆಯೇ ಉತ್ತರವು. ಹಲ್ಲೆಲೂಯ. ಶಿಲುಬೆಯ ಮಾತು, ಶಿಲುಬೆಯ ಸಂದೇಶವು ನಿನ್ನನ್ನು ಬಿಡಿಸುವುದು. ಜೀವನದ ಸಮಸ್ಯೆಗೆ ಶಿಲುಬೆಯೇ ಉತ್ತರವು. ಶಿಲುಬೆಯಲ್ಲಿ ಹೊರತು ನಿನ್ನ ಹೆಚ್ಚಳವು ಬೇರೊಂದರಲ್ಲಿಯೂ ಬೇಡ. ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ, ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ಸಂದರ್ಭವನ್ನು, ಅವಕಾಶವನ್ನು ಕೊಟ್ಟಿರಲಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. 32ನೇ ಕೀರ್ತನೆಯಲ್ಲಿ ಅದರ ಪ್ರಾರಂಭದ 5 ವಾಕ್ಯಗಳನ್ನು ನಾವು ಓದುವಂತಹ ಸಂದರ್ಭದಲ್ಲಿ ಅಲ್ಲಿ ಬರೆದಿರುವಂಥದ್ದು, ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು. ನಾನು ನನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವೆದು ಹೋಗುತ್ತಿದ್ದವು. ಹಗಲಿರುಳು ನಿನ್ನ ಶಿಕ್ಷಾ ಹಸ್ತವು ನನ್ನ ಮೇಲೆ ಭಾರವಾಗಿತ್ತು. ಬೇಸಿಗೆಯ ನೀರಿನಂತೆ ನನ್ನ ಶರೀರದ ಸಾರವೆಲ್ಲ ಬತ್ತಿ ಹೋಯಿತು. ಹೀಗಿರುವಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು ಅಂದುಕೊಂಡು ನನ್ನ ಪಾಪವನ್ನು ಮರೆಮಾಡದೆ ನಿನಗೆ ನನ್ನ ದೋಷವನ್ನು ತಿಳಿಸಿದೆನು. ನೀನು ನನ್ನ ಅಪರಾಧಗಳನ್ನು ಪರಿಹರಿಸಿ ಬಿಟ್ಟೆ. ನೋಡಿ, ದಾವೀದನು ಬರೆದಂತಹ ಒಂದು ಕೀರ್ತನೆ ಪ್ರಾರಂಭ ಭಾಗದಲ್ಲಿ ಯಾರು ಧನ್ಯರು ಎಂಬುದಾಗಿ ದಾವೀದನು ಹೇಳುವಂಥದ್ದಾಗಿ ನೋಡುತ್ತೇವೆ. ಒಂದು, ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. 2, ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು. ನೋಡಿ, ಪ್ರಾರಂಭದಲ್ಲಿ ಅವನೇ ಧನ್ಯನು. ಯಾರು? ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. 2ನೇ ಭಾಗದಲ್ಲಿ ಹೇಳ್ತಾ ಇದ್ದಾನೆ, ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ,
ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು. ಅಂದ್ರೆ ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲ. ಅಂದ್ರೆ ಏನು ನೋಡಿ, 5ನೇ ವಾಕ್ಯದಲ್ಲಿ ದಾವೀದನು ಹೇಳುವಂಥದ್ದು, ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು ಅಂದುಕೊಂಡು ನನ್ನ ಪಾಪವನ್ನು ಮರೆಮಾಡದೆ ನಿನಗೆ ನನ್ನ ದೋಷವನ್ನು ತಿಳಿಯಪಡಿಸಿದೆನು. ನೀನು ನನ್ನ ಅಪರಾಧ ಪಾಪಗಳನ್ನು ಪರಿಹರಿಸಿಬಿಟ್ಟೆ. ದಾವೀದನು ತನ್ನ ಸ್ವಂತ ಅನುಭವದ ಮೂಲಕ ಈ ಒಂದು ಕೀರ್ತನೆಯನ್ನ ಬರೆದಿರುವಂತದ್ದಾಗಿದೆ. ಈ ಒಂದು ಕೀರ್ತನೆಗಳು ಮಾತ್ರವಲ್ಲ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತಹ ಪ್ರತಿಯೊಂದು ಕೀರ್ತನೆಗಳನ್ನು ಕೀರ್ತನೆಗಾರರು ಸ್ವಂತ ಅನುಭವಗಳ ಮೂಲಕ ಬರೆದಿರುವಂತದ್ದಾಗಿದೆ. ದೇವರಿಂದ ಆಯ್ಕೆ ಮಾಡಲ್ಪಟ್ಟ ವ್ಯಕ್ತಿಯಾಗಿದ್ದನು ದಾವೀದನು. ದಾವೀದನ ಹಿನ್ನೆಲೆಯನ್ನ ನಾವು ನೋಡುವಾಗ ಕೇವಲ ಕುರುಬನಾಗಿದ್ದಂತಹ ದಾವೀದನನ್ನ ಸರ್ವಶಕ್ತನಾದ ದೇವರು ತನ್ನ ಸ್ವಕೀಯ ಪ್ರಜೆಗಳಾದ ಇಸ್ರಾಯೇಲಿಯರನ್ನು ಆಳುವುದಕ್ಕೋಸ್ಕರವಾಗಿ ಅರಸನನ್ನಾಗಿ ಅಭಿಷೇಕಿಸಿದನು. ಅವನ ಜೀವಿತದಲ್ಲಿ ಎಂದಿಗೂ ನೆನೆಸದೇ ಇದ್ದಂತಹ ಒಂದು ಉನ್ನತಿಯನ್ನ ಅಥವಾ ಸ್ಥಾನಮಾನವನ್ನ ಸರ್ವಶಕ್ತನಾದ ದೇವರು ದಾವೀದನ ಜೀವಿತದಲ್ಲಿ ಕೊಟ್ಟಿರುವಂತದಾಗಿ ನಾವು ನೋಡುತ್ತೇವೆ. ಆದರೆ ದಾವೀದನ ಹಿನ್ನೆಲೆಯನ್ನ ಕಲಿಯುವಂತಹ ಸಂದರ್ಭದಲ್ಲಿ ದಾವೀದನು ತನ್ನ ಕುಟುಂಬದಲ್ಲಿ ಧಿಕ್ಕರಿಸಲ್ಪಟ್ಟಂತಹ ವ್ಯಕ್ತಿಯಾಗಿದ್ದ. ದಾವೀದನು ತನ್ನ ತಂದೆ ತಾಯಿಗಳಿಂದ ಧಿಕ್ಕರಿಸಲ್ಪಟ್ಟಂತಹ ವ್ಯಕ್ತಿಯಾಗಿದ್ದ. 27ನೇ ಕೀರ್ತನೆಯಲ್ಲಿ ದಾವೀದನು ಬರೆದಿರುವಂಥದ್ದು, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನ ಸೇರಿಸಿಕೊಳ್ಳುವನು. ಅಂದ್ರೆ ದಾವೀದನ ಅನುಭವ ಅನ್ನುವಂಥದ್ದು ತಂದೆ ತಾಯಿಗಳಿಂದ ಸಹೋದರರಿಂದ ಧಿಕ್ಕರಿಸಲ್ಪಟ್ಟವನಾಗಿದ್ದಂತಹ ವ್ಯಕ್ತಿ. ಇನ್ನೊಂದು ಪದದಲ್ಲಿ ಹೇಳುವುದಾದ್ರೆ ಗುಡ್ ಫಾರ್ ನಥಿಂಗ್. ಇಂತಹ ವ್ಯಕ್ತಿಯನ್ನ ದೇವರು ಏನ್ ಮಾಡಿದ್ರು, ತನ್ನ ಸ್ವಕೀಯ ಪ್ರಜೆಗಳಾದ ಇಸ್ರಾಯೇಲಿಯರನ್ನ ಪರಿಪಾಲಿಸುವುದಕ್ಕಾಗಿ ಅರಸನನ್ನಾಗಿ ಅಭಿಷೇಕಿಸಿದ. ಹೀಗಿರುವಲ್ಲಿ ದಾವೀದನು ತನ್ನ ಜೀವಿತದಲ್ಲಿ ಯಾವಾಗ ಅರಸನಾದ ತರುವಾಯ, ಅಭಿಷೇಕಿಸಲ್ಪಟ್ಟ ತರುವಾಯ ನೋಡಿ, ದಾವೀದನು ಗೊಲಿಯಾತನನ್ನ ಮುಖಾಮುಖಿಯಾಗುವಂತಹ ಸಂದರ್ಭದಲ್ಲಿ ಅಂದಿನ ಅರಸನಾದ ಸೌಲನಿಗೆ ಹೇಳುವಂತಹ ಒಂದು ಮಾತು, ನಾನು ನನ್ನ ತಂದೆಯ ಹಾಡುಗಳನ್ನು ಕಾಯುತ್ತಿರಲಾಗಿ ಒಂದು ಸಿಂಹವು ಒಂದು ಕರಡಿಯು ಅದನ್ನು ಆಕ್ರಮಿಸಲು ಬಂದಾಗ ನಾನೇನ್ ಮಾಡಿದೆ, ಅದನ್ನ ಸೀಳಾಕ್ಬಿಟ್ಟೆ. ಅಂದ್ರೆ ಆ ಸಂದರ್ಭದಲ್ಲಿ ದಾವೀದನು ದೇವರೊಂದಿಗೆ ಒಂದು ಅನ್ಯೋನ್ಯತೆಯಲ್ಲಿ ನಡೆಯುತ್ತಿದ್ದಂತಹ ವ್ಯಕ್ತಿಯಾಗಿದ್ದ. ಆದರೆ ದೇವರಿಂದ ಇಸ್ರಾಯೇಲಿಯರ ಅರಸನಾಗಿ ಅಭಿಷೇಕಿಸಲ್ಪಟ್ಟ ತರುವಾಯ ದಾವೀದನ ಜೀವಿತದಲ್ಲಿ ಕೆಲವು ನ್ಯೂನತೆಗಳು ಸಂಭವಿಸಿದವು. ಈ ನ್ಯೂನತೆಗಳ ಮಧ್ಯದಲ್ಲಿ ದಾವೀದನು ತನ್ನ ಅಧಿಕಾರವನ್ನ ಉಪಯೋಗಿಸಿ ತನ್ನ ನ್ಯೂನತೆಯನ್ನ ಮರೆಮಾಚುವುದಕ್ಕೆ ಪ್ರಯತ್ನಿಸದೆ ಸರ್ವಶಕ್ತನಾದ ದೇವರು ಪ್ರವಾದಿಯ ಮೂಲಕವಾಗಿ ಹೇಳಿದಂತಹ ಕಾರ್ಯಗಳನ್ನ ಗ್ರಹಿಸಿ ತನ್ನ ತಪ್ಪುಗಳನ್ನ ಅರಿಕೆ ಮಾಡುವಂತದ್ದಾಗಿ ನಾವು ನೋಡುತ್ತೇವೆ. ಇಲ್ಲಿ ನಾವು ನೋಡುತ್ತೇವೆ, ಯೆಹೋವನ ಸನ್ನಿಧಿಯಲ್ಲಿ ಈಗಿರುವಲ್ಲಿ ಅಂದ್ರೆ ಏನು, ಪಾಪ ಮಾಡಿದಾಗ ದೇವರ ಸಾನ್ನಿಧ್ಯ ಅವನನ್ನ ಬಿಟ್ಟು ಹೋಯಿತು. ದೇವರ ಸಾನ್ನಿಧ್ಯವು ಬಿಟ್ಟು ಹೋದಾಗ ತನ್ನ ಜೀವಿತದಲ್ಲಿ ಏನನ್ನೋ ಕಳೆದುಕೊಂಡಂತಹ ಒಂದು ಅನುಭವವಾಯಿತು. 51ನೇ ಕೀರ್ತನೆಯಲ್ಲಿ ದಾವೀದನು ಬರೆದಿರುವಂಥದ್ದು, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆಯಬೇಡ, ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ಯಾವಾಗ ದಾವೀದನು ದೇವರಿಗೆ ವಿರೋಧವಾಗಿ ಪಾಪ ಮಾಡಿದ್ನೋ ಅಥವಾ ದೇವರ ಆಜ್ಞೆಗಳನ್ನ ಉಲ್ಲಂಘಿಸಿದನೋ ಆಗ ಏನಾಯ್ತು, ದಾವೀದನ ಜೀವಿತದಲ್ಲಿ
ಒಂದು ಶೂನ್ಯತೆ. ಸೊ ಇಲ್ಲಿ ಪ್ರವಾದಿಯು ದಾವೀದನ ಬಳಿಗೆ ಬಂದು ಹೇಳ್ತಾ ಇದ್ದಾನೆ, ತನ್ನ ನ್ಯೂನ್ಯತೆಗಳನ್ನ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾನೆ. ಆಗ ದಾವೀದ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆಯಬೇಡ, ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ಸೊ ಹೀಗಿರುವಲ್ಲಿ ಯಾವಾಗ ತನ್ನ ಜೀವಿತದಲ್ಲಿ ಒಂದು ಶೂನ್ಯತೆ ಉಂಟಾಯಿತು, ಯಾವಾಗ ತಾನು ಅನುಭವಿಸುತ್ತಿದ್ದಂತಹ ಒಂದು ದೈವಿಕ ಸಮಾಧಾನವನ್ನ, ದೈವಿಕ ಆನಂದವನ್ನ ದಾವೀದನು ನಷ್ಟಪಡಿಸಿಕೊಂಡನೋ, ಆ ಸಂದರ್ಭದಲ್ಲಿ ದಾವೀದನು ಏನ್ ಮಾಡ್ತಾ ಇದ್ದಾನೆ, ಯೆಹೋವನ ಸನ್ನಿಧಿಯಲ್ಲಿ ತನ್ನ ದ್ರೋಹಗಳನ್ನ ಒಪ್ಪಿಕೊಳ್ತಾ ಇದ್ದಾನೆ. ತನ್ನ ಪಾಪವನ್ನ ಮರೆ ಮಾಡದೆ ತನ್ನ ದೋಷವನ್ನ ದೇವರಿಗೆ ತಿಳಿಸ್ತಾ ಇದ್ದಾನೆ. ಆಗ ದೇವರೇನ್ ಮಾಡಿದ್ರು, ಅವನ ಅಪರಾಧ ಪಾಪಗಳನ್ನು ಪರಿಹರಿಸಿ ಬಿಟ್ರು. ಸೊ ಇದರ ಫಲವಾಗಿಯೇ ದಾವೀದನು ಈ ಕೀರ್ತನೆಯ ಪ್ರಾರಂಭದಲ್ಲಿ ಹೇಳಿರುವಂಥದ್ದು, ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು. ಪ್ರೀತಿಯ ದೇವಜನರೇ, 2026ರ ಯೇಸು ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನವನ್ನ ಮನನ ಮಾಡುವಂತಹ ಈ ಕಾಲಘಟ್ಟಗಳಲ್ಲಿ ಪ್ರತ್ಯೇಕವಾಗಿ ಮೈನ್ಲೈನ್ ಸಭೆಗಳು ಕಳೆದ ದೀರ್ಘ ದಿವಸಗಳಿಂದ 40 ದಿವಸಗಳಿಂದ ಬಾಹ್ಯವಾದ ಉಪವಾಸದಲ್ಲಿಯೂ ದೇವರ ವಾಕ್ಯ ಧ್ಯಾನದಲ್ಲಿಯೂ ಸಮಯವನ್ನ ಕಳೆಯುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಕೆಲವು ಇಂಡಿಪೆಂಡೆಂಟ್ ಸಭೆಗಳು ಗುಡ್ ಫ್ರೈಡೆಗೋಸ್ಕರವಾಗಿ ಬಹಳ ಆಸಕ್ತಿಯಿಂದ ಕಾಯುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಈ ಮುಂಜಾನೆಯಲ್ಲಿ ನಮಗೆ ನಾವೇ ಕೇಳಿಕೊಳ್ಳಬೇಕಾದಂತಹ ಒಂದು ಪ್ರಶ್ನೆ, ನಾನು ಧನ್ಯನು, ನಾನು ಧನ್ಯಳು. ಈ ಒಂದು ಆಚರಣೆ ಕೇವಲ ಧಾರ್ಮಿಕ ವಿಧಿವಿಧಾನಗಳನ್ನ ಪೂರೈಸುವುದಕ್ಕೋಸ್ಕರವಾಗಿ ಮಾತ್ರ ಸೀಮಿತವಾಗಿರಬಾರದು, ಅಥವಾ ನಮ್ಮ ಕ್ರೈಸ್ತ ಜೀವಿತ ಅನ್ನುವಂಥದ್ದು ಕೇವಲ ಟು ಫಿಲ್ ದ ಕ್ಯಾಲೆಂಡರ್ಗಳಲ್ಲಿ ಇರುವಂತಹ ಎಲ್ಲ ಆಚರಣೆಗಳನ್ನ ಪೂರ್ತಿಗೊಳಿಸುವುದಕ್ಕಾಗಿ ಮಾತ್ರ ಇರುವಂಥದ್ದಲ್ಲ. ನಾವು ಯೇಸು ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನವನ್ನ ಕೇವಲ ಮಾರ್ಚ್, ಏಪ್ರಿಲ್ ತಿಂಗಳಿನಲ್ಲಿ ಮಾತ್ರ ಮನನ ಮಾಡುವಂಥವರಲ್ಲ. ನಮ್ಮ ಜೀವಿತದ ದೈನಂದಿನ ಜೀವಿತದಲ್ಲಿ ನಾವು ಹೊಂದಿಕೊಂಡ ರಕ್ಷಣೆಯನ್ನ ನಮ್ಮ ಜೀವಿತದ ಮೂಲಕವಾಗಿ ನಾವೇನ್ ಮಾಡಬೇಕು, ಪ್ರದರ್ಶಿಸುವಂತವರಾಗಿರಬೇಕು. 51ನೇ ಕೀರ್ತನೆಯಲ್ಲಿ ದಾವೀದ ಹೇಳಿದಂಥದ್ದು ನಾವು ಕೇಳಿದ್ದೇವೆ, ನಿನ್ನ ರಕ್ಷಣಾನಂದವನ್ನು. ಅಂದ್ರೆ ನಾವು ಪಡಕೊಂಡಂತಹ ರಕ್ಷಣೆಯನ್ನ, ನಾವು ಪಡಕೊಂಡಂತಹ ಪಾಪ ಕ್ಷಮಾಪಣೆಯನ್ನ, ನಾವು ಪಡಕೊಂಡಿರುವಂತಹ ದೈವಿಕ ಸಮಾಧಾನವನ್ನ ನಾವು ನಮ್ಮ ದೈನಂದಿನ ಜೀವಿತದ ಮೂಲಕವಾಗಿ ಪ್ರದರ್ಶಿಸುವಂತವರಾಗಿರಬೇಕು. ಸೊ ಈಗ ನಾವು ಪ್ರದರ್ಶಿಸುವಂತವರಾಗಿರ್ಬೇಕಾದ್ರೆ ನಮ್ಮ ಜೀವಿತದ ಏನಾಗಿರ್ಬೇಕು, ಆ ಧನ್ಯತೆಯ ಅನುಭವದಲ್ಲಿ ನಾವು ಬದುಕುವಂತವರಾಗಿರ್ಬೇಕು. ಆ ಧನ್ಯತೆಯ ಅನುಭವದಲ್ಲಿ ಬದುಕಬೇಕಾದ್ರೆ ನಾವೇನ್ ಮಾಡಬೇಕು, ನಮ್ಮ ಪಾಪಗಳು ಪರಿಹಾರವಾಗಿರಬೇಕು, ನಮ್ಮ ದ್ರೋಹಗಳು ಪರಿಹಾರವಾಗಿರಬೇಕು, ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರಬೇಕು, ನಮ್ಮ ಹೃದಯದಲ್ಲಿ ಯಾವ ವಿಧವಾದ ಕಪಟಗಳು ಇರಬಾರದು. ಇವತ್ತು ಕಪಟದಲ್ಲಿ ದೇವರನ್ನ ಆರಾಧಿಸುವಂತಹ ಒಂದು ದೊಡ್ಡ ಗುಂಪು ಕ್ರೈಸ್ತತ್ವದಲ್ಲಿ ನಾವು ಕಾಣ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಮಹಿಳೆ ಸಭೆಗಳನ್ನ ನಾವು ದೂಷಿಸುವಂತಹ ನಾವುಗಳು, ಮಹಿಳೆ ಸಭೆಗಳ ಆಚಾರಗಳನ್ನ ಪ್ರಶ್ನೆ ಮಾಡುವಂತಹ ನಾವುಗಳು,
ಭಾನುವಾರ ದಿನಗಳಲ್ಲಿ ದೇವಾಲಯಕ್ಕೆ ಬಂದು ದೇವರನ್ನ ಆರಾಧಿಸುವಂಥದ್ದೇ ಒಂದು ಕಪಟವಾಗಿದೆ. ಸಾಧಾರಣವಾಗಿ ಹೇಳ್ತಾರೆ ಭಾನುವಾರದ ಕ್ರೈಸ್ತರು, ಭಾನುವಾರದ ವಿಶ್ವಾಸಿಗಳು. ಪ್ರೀತಿಯ ದೇವಜನರೇ, ನಮ್ಮ ದೈನಂದಿನ ಜೀವಿತದಲ್ಲಿ ಈ ಧನ್ಯತೆಯಲ್ಲಿ ನಾವು ಜೀವಿಸುವಂತವರಾಗಿದ್ದೇವಾ? ಇದು ನಾವು ಬಯಸುವಂತಹ ಧನ್ಯತೆ ಎನ್ನುವಂಥದ್ದು ಆರ್ಥಿಕವಾದಂತಹ ಮೇಲುಗಳು. ನಾವು ಎದುರು ನೋಡುವಂತಹ ಧನ್ಯತೆ ಎನ್ನುವಂಥದ್ದು ಲೌಕಿಕವಾದಂತಹ ಮೇಲುಗಳನ್ನು ನಾವು ಧನ್ಯರು ಎಂಬುದಾಗಿ ಕರಿತಾ ಇದ್ದೇವೆ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಯಾರು ಧನ್ಯರು? ಯಾವನ ದ್ರೋಹ ಪರಿಹಾರವಾಗಿದೆಯೋ, ಯಾವನ ಪಾಪ ಕ್ಷಮಿಸಲ್ಪಟ್ಟಿದೆಯೋ, ಯಾವನಲ್ಲಿ ಅಪರಾಧ ಇರುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅಂಥವರು ಧನ್ಯರು. ಆ ಧನ್ಯತೆಯ ಅನುಭವದಲ್ಲಿ ಪ್ರೀತಿಯ ದೇವಜನರೇ, ನಾವು ನಮ್ಮ ಕ್ರೈಸ್ತ ಜೀವಿತವನ್ನ ಜೀವಿಸುತ್ತಿದ್ದೇವ ಎಂಬುದನ್ನು ಈ ಮುಂಜಾನೆಯಲ್ಲಿ ನಾವು ನಮಗೆ ನಾವೇ ಪ್ರಶ್ನೆ ಕೇಳಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಇಂದು ನಾವು ಧ್ಯಾನ ಮಾಡುವಂತಹ ಶೀರ್ಷಿಕೆ ಎನ್ನುವಂಥದ್ದು ಕ್ರಾಸ್, ಮ್ಯಾನಿಫೆಸ್ಟೇಷನ್ ಆಫ್ ಗ್ರೇಸ್, ಶಿಲುಬೆ ಕರುಣೆಯ ಸಾಕ್ಷಾತ್ಕಾರ ಅಥವಾ ಕರುಣೆಯ ವ್ಯಕ್ತಪಡಿಸುವಿಕೆ, ಪ್ರದರ್ಶನ ಇತ್ಯಾದಿ ಇತ್ಯಾದಿ. ಪ್ರತ್ಯೇಕವಾಗಿ ನಾನು ಪ್ರಾರಂಭದಲ್ಲಿ ಹೇಳಿದೆ, ಈ ದಿನಮಾನಗಳಲ್ಲಿ ಯೇಸು ಕ್ರಿಸ್ತನ ಶ್ರಮೆ ಮರಣವನ್ನು ನಾವು ಮನನ ಮಾಡಿಕೊಳ್ಳುತ್ತಿರುವಂತಹ ಸಂದರ್ಭದಲ್ಲಿ ಶಿಲುಬೆಯ ಮೂಲಕವಾಗಿ ನಾವು ಪಡಕೊಂಡಂತಹ ರಕ್ಷಣೆಯನ್ನ ಯಾವ ರೀತಿಯಾಗಿ ನಾವು ಪ್ರದರ್ಶಿಸುವಂತವರಾಗಿರಬೇಕು. ಕಳೆದ ಕೆಲವು ವಾರಗಳಿಂದ ನಾವು ಶಿಲುಬೆಯ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನಮ್ಮ ಕರೆಯುವಿಕೆಯ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನಾವು ಯಾತಕ್ಕೋಸ್ಕರವಾಗಿ ಕರೆಯಲ್ಪಟ್ಟಿದ್ದೇವೆ, ನಮ್ಮ ಕರೆಯುವಿಕೆಯ ಉದ್ದೇಶವೇನಾಗಿದೆ ಇತ್ಯಾದಿ ಇತ್ಯಾದಿ ವಿಚಾರಗಳನ್ನು ನಾವು ಮನನ ಮಾಡಿಕೊಂಡಿದ್ದೇವೆ. ಆದರೆ ಇಂದು ನಾವು ಪ್ರಿಯ ದೇವಜನರೇ, ಶಿಲುಬೆಯ ಸಾಕ್ಷಾತ್ಕಾರ, ಮ್ಯಾನಿಫೆಸ್ಟೇಷನ್ ಆಫ್ ಗ್ರೇಸ್, ಇದರ ಕುರಿತಾಗಿ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಲಿದ್ದೇವೆ. ನೋಡಿ, ಶಿಲುಬೆ, ನಾವು ಪ್ರಾರಂಭದಲ್ಲಿ ಹಾಡಿದ್ವಿ, ಶಿಲುಬೆಯ ಸಂದೇಶವು ನಿನ್ನನ್ನು ಬಿಡಿಸುವುದು. ಅದರ ಮೊದಲ ಚರಣದಲ್ಲಿ ಹೇಳ್ತಾ ಇದೆ, ಶಿಲುಬೆಯ ಮಾತು ನಂಬದವರಿಗೆ ಹುಚ್ಚುತನ, ರಕ್ಷಣೆಯ ಮಾರ್ಗದಲ್ಲಿ ಇರುವವರಿಗೆ ದೇವಶಕ್ತಿ. ಎರಡನೇ ಚರಣ ಹೇಳ್ತಾ ಇದೆ, ಶಿಲುಬೆಯ ದೃಶ್ಯ ನಂಬದವರಿಗೆ ಮಂಕುತನ, ರಕ್ಷಣೆಯ ಮಾರ್ಗದಲ್ಲಿ ಇರುವವರಿಗೆ ದಿವ್ಯ ಜ್ಯೋತಿ. ಯೇಸುವನ್ನು ಶಿಲುಬೆಗೆ ಹಾಕಿದ ತರುವಾಯ ದೇಶದ ಮೇಲೆಲ್ಲ ಕಾರ್ಗತ್ತಲು ವ್ಯಾಪಿಸಿದಂತಹ ಸಂದರ್ಭದಲ್ಲಿ ಯೇಸುವನ್ನು ಶಿಲುಬೆಗೆ ಹಾಕಿದಂತಹ ಅಂದಿನ ರೋಮನ್ ಸಾಮ್ರಾಜ್ಯ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಹೇಳಿದರು, ನಿಜವಾಗಲೂ ಈತನು ದೇವರ ಮಗನು ಎಂಬುದಾಗಿ. ಯಾಕೆಂದ್ರೆ ಅದುವರೆಗೂ ಅವರು ಸಾವಿರಾರು ಕೈದಿಗಳನ್ನ ಏನ್ ಮಾಡಿದ್ರು, ಶಿಲುಬೆಗೆ ಹಾಕಿದ್ದಾರೆ. ಶಿಲುಬೆ ಅನ್ನುವಂಥದ್ದು ಅಂದಿನ ಮರಣದಂಡನೆಯ ಒಂದು ವಿಧಾನವಾಗಿತ್ತು. ಆದರೆ ಅಂದೆಂದೂ ಸಂಭವಿಸದೇ ಇದ್ದಂತಹ ಒಂದು ಪ್ರತ್ಯೇಕತೆ ಯೇಸುವಿನ ಶಿಲುಬೆಯ ಮರಣದ ಮೂಲಕವಾಗಿ ಸಂಭವಿಸಿತು. ದೇಶದ ಮೇಲೆಲ್ಲ ಕತ್ತಲು ವ್ಯಾಪಿಸಿತು. ಆಗ ಅಲ್ಲಿದ್ದಂತಹ ಶತಾಧಿಪತಿ ಹೇಳ್ತಾ ಇದ್ದಾನೆ, ರೋಮನ್ ಶತಾಧಿಪತಿ ಹೇಳ್ತಾ ಇದ್ದಾನೆ, ನಿಜವಾಗಲೂ ಈತನು ದೇವರ ಕುಮಾರನು. ಪ್ರೀತಿಯ ದೇವಜನರೇ, ಈ ಶಿಲುಬೆಯ ಮೂಲಕವಾಗಿ ನಾವೇನಾಗಿದ್ದೇವೆ? ದೇವರ ಮಕ್ಕಳಾಗಿದ್ದೇವೆ. ದೇವರ ಮಕ್ಕಳಾಗಿರುವ ನಾವುಗಳು ಈ ಶಿಲುಬೆಯನ್ನ ಇವತ್ತು ನಾವು ಕ್ರೈಸ್ತರಾಗಿರುವಂತಹ ನಾವುಗಳು we are using this cross to encashment, ಹಣ ಸಂಪಾದನೆಗಾಗಿ ನಾವು ಇವತ್ತು ಶಿಲುಬೆಯನ್ನ ಬಳಸುವಂತವರಾಗಿದ್ದೇವೆ ಎನ್ನುವಂಥದ್ದು ನಗ್ನವಾದ ಸತ್ಯವಾಗಿದೆ.
ಇಡೀ ಪ್ರಪಂಚದಲ್ಲಿ ಧರ್ಮವನ್ನ ಮಾರಿ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವಂತಹ ಏಕೈಕ ಜಾತಿ ಇದ್ದರೆ ಅದು ಕ್ರೈಸ್ತರು ಎಂಬುದು ನಗ್ನ ಸತ್ಯವಾಗಿದೆ. ಇಡೀ ಮನುಕುಲದಲ್ಲಿ, ಅಂದ್ರೆ ಬೇರೆಯವರು ಮಾಡ್ತಾ ಇಲ್ಲ ಎಂಬುದಾಗಿ ನಾನು ಹೇಳೋದಿಲ್ಲ, ಆದರೆ ಅತಿ ಹೆಚ್ಚು ಕ್ರಿಸ್ತನನ್ನ ಮಾರಿ, ಯೇಸು ಕ್ರಿಸ್ತನನ್ನ ಮಾರಿ ಎನ್ಕ್ಯಾಶ್ ಮಾಡುವಂತಹ ಒಂದು ಜನಾಂಗವಿದ್ದರೆ ಅದು ಕ್ರೈಸ್ತರು ಎಂಬುವಂಥದ್ದು ನಗ್ನವಾದ ಸತ್ಯ. ಯಾತಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟನು? ವಾಟ್ ಇಸ್ ದ ರೀಸನ್? ಇದರ ಹಿಂದೆ ಇರುವಂತಹ ಹಿನ್ನೆಲೆ ಏನಾಗಿತ್ತು? ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ, ಮನುಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಅಂದಿನ ರೋಮ ಸಾಮ್ರಾಜ್ಯವು ವಿಧಿಸುತ್ತಿದ್ದ ಮರಣ ಶಿಕ್ಷೆಯನ್ನು, ಅಂದರೆ ಶಿಲುಬೆಯ ಮರಣವನ್ನ ಆತನು ಓರಬೇಕಾಗಿ ಬಂದಿತು. ಅಪೊಸ್ತಲನಾದ ಪೇತ್ರ 50ಮ ದಿನದ ತರುವಾಯ ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ತನ್ನ ಪ್ರಸಂಗದಲ್ಲಿ ಆತನು ಹೇಳಿರುವಂತಹ ಒಂದು ಮಾತು, ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಏಕೈಕ ಉದ್ದೇಶ ನಮಗೆ ರಕ್ಷಣೆಯನ್ನು ಕೊಡುವುದಕ್ಕೋಸ್ಕರವಾಗಿ. ಯಾವುದರಿಂದ ರಕ್ಷಣೆ? ಪಾಪದಿಂದ ರಕ್ಷಣೆ, ಶಾಪದಿಂದ ಬಿಡುಗಡೆ. ಆದರೆ ಇವತ್ತು ಕ್ರೈಸ್ತರಾಗಿರುವ ನಾವುಗಳು ಇಂದು ಅದೇ ಪಾಪದಲ್ಲಿ, ಅದೇ ಶಾಪದಲ್ಲಿ ಜೀವಿಸುವಂಥವರಾಗಿ, ಯೇಸುವಿನ ಹೆಸರನ್ನ ಮಾರುವಂಥವರಾಗಿ ಮಾರ್ಪಟ್ಟಿದ್ದೇವೆ ಎನ್ನುವಂಥದ್ದು ಅತ್ಯಂತ ದುಃಖಕರವಾದಂತಹ ಒಂದು ಸಂಗತಿಯಾಗಿದೆ. ಶಿಲುಬೆ ಸಾಕ್ಷಾತ್ಕಾರವಾಗಿದೆ, ಕೃಪೆಯ ಕರುಣೆಯ ಸಾಕ್ಷಾತ್ಕಾರ. ದೇವರು, ಗಾಡ್ ರಿವೀಲ್ಡ್ ಹಿಸ್ ಲವ್, ದೇವರು ತನ್ನ ಪ್ರೀತಿಯನ್ನು ಪ್ರದರ್ಶಿಸಿದಂಥದ್ದು ಶಿಲುಬೆಯ ಮೂಲಕವಾಗಿ. ಈ ಶಿಲುಬೆಯ ಮೂಲಕ ದೇವರ ಮಕ್ಕಳಾಗಿರುವ ನಾವುಗಳು ಏನ್ ಮಾಡಬೇಕಂತೆ? ದೇವರ ಪ್ರೀತಿಯನ್ನ ಪ್ರದರ್ಶಿಸುವಂತವರಾಗಿರಬೇಕು. ಪ್ರೀತಿಯ ದೇವಜನರೇ, ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ಕ್ರಿಸ್ತನ ಪ್ರೀತಿಯನ್ನ ಪ್ರದರ್ಶಿಸುವಂತಹ ವ್ಯಕ್ತಿಗಳಾಗಿದ್ದೇವ ಎಂಬ ಪ್ರಶ್ನೆಯನ್ನ ಈ ಮುಂಜಾನೆಯಲ್ಲಿ ನಮಗೆ ನಾವೇ ಕೇಳಿಕೊಳ್ಳುವಂತವರಾಗಿರುವ. ಆರಂಭದಲ್ಲಿ ನಾವು ಮೀಕನ ಪ್ರವಾದನ ಗ್ರಂಥ 7ನೇ ಅಧ್ಯಾಯಕ್ಕೆ ನಾವು ಗಮನವನ್ನ ಹರಿಸುವಂತಹ ಸಂದರ್ಭ, ಅಥವಾ ಮೀಕನ ಪ್ರವಾದನ ಗ್ರಂಥವನ್ನು ನಾವು ಓದುವಂತಹ ಸಂದರ್ಭದಲ್ಲಿ ಮೀಕನು ದೇವರಿಂದ ಆಯ್ಕೆ ಮಾಡಲ್ಪಟ್ಟ ಪ್ರವಾದಿಯಾಗಿದ್ದ. ಮೀಕನಿಗೆ ಸರ್ವಶಕ್ತನಾದ ದೇವರು ಕೊಟ್ಟಂತಹ ಜವಾಬ್ದಾರಿ ಎನ್ನುವಂಥದ್ದು ಯಹೂದ ಸಾಮ್ರಾಜ್ಯಕ್ಕೆ ಮತ್ತು ಇಸ್ರಾಯೇಲ್ ಸಾಮ್ರಾಜ್ಯಕ್ಕೆ ಸಂಭವಿಸಲಿರುವ ದೈವಿಕ ನ್ಯಾಯ ತೀರ್ಪಿನ ಕುರಿತಾಗಿರುವಂತಹ ಸಂದೇಶವನ್ನ ತಿಳಿಯಪಡಿಸುವಂಥದ್ದು. ನೋಡಿ, ಮೀಕನ ಪ್ರವಾದನ ಗ್ರಂಥಗಳಲ್ಲಿ ಕೇವಲ 7 ಅಧ್ಯಾಯಗಳನ್ನು ಒಳಗೊಂಡಿರುವಂತಹ ಈ ಒಂದು ಅಧ್ಯಾಯದಲ್ಲಿ 3 ಸಂದೇಶಗಳು ಪ್ರತ್ಯೇಕವಾಗಿ ಬರೆಯಲ್ಪಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ಎಲ್ಲವನ್ನ ಓದುವುದಕ್ಕೆ ನಮ್ಮ ಮುಂದೆ ಸಮಯವಿಲ್ಲ. ಸೊ ಇಂದು ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಅದರ 7ನೇ ಅಧ್ಯಾಯದಲ್ಲಿ. ಮೀಕನ ಪ್ರವಾದನ ಪುಸ್ತಕ 7ನೇ ಅಧ್ಯಾಯ ಪ್ರವಾದಿಯಾದ ಮೀಕನ ಪ್ರಾರ್ಥನೆಯೊಂದಿಗೆ ಆರಂಭವಾಗುವಂಥದ್ದಾಗಿ ನಾವು ನೋಡುತ್ತೇವೆ. 7ನೇ ಅಧ್ಯಾಯದ ಪ್ರಾರಂಭ ವಾಕ್ಯದಲ್ಲಿ ಮೀಕನು ಹೇಳುವಂಥದ್ದು, ಅಯ್ಯೋ ನನ್ನ ಗತಿಯನ್ನು ಏನೆಂದು ಹೇಳಲಿ.
ಮಾಗಿದ ಹಣ್ಣನ್ನು ಕೊಯ್ದು ದ್ರಾಕ್ಷೆಯ ಅಕ್ಕಲನ್ನು ಆಯ್ದ ತೋಟದ ಸ್ಥಿತಿಗೆ ಬಂದಿದ್ದೇನೆ. ತಿನ್ನುವುದಕ್ಕೆ ಗೊಂಚಲೇ ಇಲ್ಲ. ನೋಡಿ, ಇಲ್ಲಿ ಪ್ರವಾದಿಯಾದ ಮೀಕನು ತಾನು ವಾಸಿಸುತ್ತಿದ್ದಂತಹ ಪರಿಸ್ಥಿತಿಯ ಕುರಿತಾಗಿ ವ್ಯಕ್ತವಾಗಿ ತಿಳಿಸುವಂತವನಾಗಿದ್ದಾನೆ. ಅಥವಾ ದೇವರು ಸ್ವಕೀಯರಾಗಿ ಆದುಕೊಂಡಂತಹ ಇಸ್ರಾಯೇಲಿಯರು ದೇವರು ಕೊಟ್ಟಂತಹ ಧರ್ಮ ಪ್ರಮಾಣವನ್ನ ಮೀರಿ ದೇವರಿಂದ ದೂರ ಹೋದಂತಹ ಪರಿಸ್ಥಿತಿಯಲ್ಲಿ ಅವರು ಜೀವಿಸುತ್ತಿರುವಾಗ ಅವರ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂಥದ್ದನ್ನ ಇಲ್ಲಿ ಪ್ರವಾದಿಯಾದ ಮೀಕನು ಹೇಳುವಂಥದ್ದಾಗಿ ನಾವು ನೋಡುತ್ತೇವೆ. ಈ ರೀತಿ ಪ್ರಾರ್ಥಿಸಿದ ನಂತರ ಅದರ ಮುಂದುವರೆದ ಭಾಗದಲ್ಲಿ ಪ್ರತ್ಯೇಕವಾಗಿ ನಾವು 15ರಿಂದ 19 ವಾಕ್ಯಗಳನ್ನ ಓದುವಂತಹ ಸಂದರ್ಭದಲ್ಲಿ 7ರಿಂದ 19 ವಾಕ್ಯಗಳನ್ನು ಓದುವಂತಹ ಸಂದರ್ಭದಲ್ಲಿ ಪ್ರವಾದಿಯಾದ ಮೀಕನ ಭರವಸೆಯ ಮಾತುಗಳನ್ನು ನಾವು ನೋಡ್ತೇವೆ. 7ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ನಾನಂತೂ ಯೆಹೋವನನ್ನು ಎದುರು ನೋಡುವೆನು, ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುವೆನು, ನನ್ನ ದೇವರು ನನಗೆ ಕಿವಿಗೊಡುವನು. 8ನೇ ವಾಕ್ಯದಲ್ಲಿ, ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಹಿಗ್ಗಬೇಡ, ನಾನು ಬಿದ್ದಿದ್ದರೂ ಏಳುವೆನು, ಕತ್ತಲಲ್ಲಿ ಕೂತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು. ನಾನು ಯೆಹೋವನಿಗೆ ಪಾಪ ಮಾಡಿದ್ದರಿಂದ ಆತನ ರೋಷವನ್ನು ತಾಳಿಕೊಂಡಿರುವೆನು. ಕಾಲಾನುಕಾಲಕ್ಕೆ ಆತನು ತನ್ನ ವ್ಯಾಜ್ಯವನ್ನು ನಿರ್ವಹಿಸಿ ನನಗೆ ನ್ಯಾಯವನ್ನು ತೀರಿಸುವನು. ನೋಡಿ, ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಮೀಕನ ಮೂಲಕವಾಗಿ ಇಸ್ರಾಯೇಲ್ ಸಾಮ್ರಾಜ್ಯಕ್ಕೂ ಯಹೂದ ಸಾಮ್ರಾಜ್ಯಕ್ಕೂ ಸಂಭವಿಸಲಿರುವ ನ್ಯಾಯ ವಿಧಿಯ ಕುರಿತಾಗಿ ಸ್ಪಷ್ಟವಾದಂತಹ ಸಂದೇಶವನ್ನು ಕೊಟ್ಟ ನಂತರವಾಗಿ ನೋಡಿ, ಸರ್ವಶಕ್ತನಾದ ದೇವರು ಇಸ್ರಾಯೇಲ್ಯರನ್ನು ಐಗುಪ್ತದಿಂದ ಕರೆತಂದು ಕಾನಾನ್ ದೇಶದಲ್ಲಿ ಅವರನ್ನ ಸ್ಥಾಪಿಸಿದ ತರುವಾಯ ಸ್ಥಾಪಿಸುವಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಹೇಳಿದ್ದು, ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ, ನಾನು ನಿಮ್ಮನ್ನು ನೆಲೆಗೊಳಿಸ್ತೇನೆ. ಆದರೆ ನೀವು ನನ್ನ ಆಜ್ಞೆಗಳಿಗೆ ಅವಿಧೇಯರಾಗಿ ಹೋದ್ರೆ ನಾನು ನಿಮ್ಮನ್ನು ಶಿಕ್ಷೆ ಪಡಿಸ್ತೇನೆ, ನಿಮ್ಮನ್ನ ಗಡೀಪಾರು ಮಾಡ್ತೇನೆ. ಆದರೆ ಇಸ್ರಾಯೇಲ್ ಮಕ್ಕಳ ಮೇಲೆ ದೇವರಿಗಿರುವಂತಹ ಒಂದು ಪ್ರತ್ಯೇಕತೆ ಏನಂತ ಹೇಳಿದ್ರೆ, ಹೀಗೆ ಶಿಕ್ಷಿಸುವಂತಹ ದೇವರು ಅವರನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡುವುದಕ್ಕೋಸ್ಕರವಾಗಿ ಅಲ್ಲ, ಅವರು ಮಾಡಿದ ಪಾಪಗಳಿಗೆ ಅನುಗುಣವಾಗಿ ಅವರನ್ನು ಶಿಕ್ಷಿಸಿ ತದನಂತರ ಏನ್ ಮಾಡ್ತಾನೆ, ಅವರನ್ನ ಪುನಃಸ್ಥಾಪನೆಗೊಳಿಸುವಂಥದ್ದನ್ನು ನಾವು ನೋಡುತ್ತೇವೆ. ಇದೇ ಭಾಗವನ್ನ ಮೀಕನು ತನ್ನ ಪ್ರವಾದನ ಮೂಲಕವಾಗಿ ಹೇಳ್ತಾ ಇದ್ದಾನೆ. 9ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ನಾನು ಯೆಹೋವನಿಗೆ ಪಾಪ ಮಾಡಿದ್ದರಿಂದ ಆತನ ರೋಷವನ್ನು ತಾಳಿಕೊಂಡಿರುವೆನು, ಕಾಲಾನುಕಾಲಕ್ಕೆ ಆತನು ತನ್ನ ವ್ಯಾಜ್ಯವನ್ನು ನಿರ್ವಹಿಸಿ ನನಗೆ ನ್ಯಾಯ ತೀರಿಸುವನು, ನನ್ನನ್ನು ಬೆಳಕಿಗೆ ತರುವನು, ಆತನ ರಕ್ಷಣಾ ಧರ್ಮವನ್ನು ನೋಡುವೆನು. ನೋಡಿ, ಇಲ್ಲಿ ಒಂದು ಭಾಗದಲ್ಲಿ ಯೆಹೋವನ ನ್ಯಾಯವಿಧಿಯ ಕುರಿತಾಗಿ, ಯೆಹೋವನ ಶಿಕ್ಷೆಯ ಕುರಿತಾಗಿ ಪ್ರತಿಪಾದಿಸಿದಂತಹ ಮೀಕ ನಂತರವಾಗಿ ಹೇಳ್ತಾ ಇದ್ದಾನೆ, ಯೆಹೋವನು ನಮ್ಮನ್ನ ಪುನಃಸ್ಥಾಪಿಸುತ್ತಾನೆ. ಇಂದು ನಾವು ಅನುಭವಿಸುತ್ತಿರುವಂತಹ ಈ ಪೀಡನೆಗಳಿಗೆ, ಇಂದು ನಾವು ಅನುಭವಿಸುತ್ತಿರುವಂತಹ ಈ ಒಂದು ಕಷ್ಟಗಳಿಗೆ ಕಾರಣ ಅನ್ನುವಂಥದ್ದು ನಾವು ಮಾಡಿದಂತಹ ಪಾಪಗಳು. 32ನೇ ಕೀರ್ತನೆಯಲ್ಲಿ ನಾವು ಓದಿ ಕೇಳಿದ್ವಿ, ಯಾವನ ಪಾಪವು ಪರಿಹಾರವಾಗಿದೆಯೋ ಅವನು ಧನ್ಯನು.
ದಾವೀದ ಹೇಳ್ತಾ ಇದ್ದೆ, ನಾನು ನನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವೆದು ಹೋಗುತ್ತಿತ್ತು. 3ನೇ ವಾಕ್ಯದಲ್ಲಿ, 4ನೇ ವಾಕ್ಯದಲ್ಲಿ. ಆದರೆ 5ನೇ ವಾಕ್ಯಕ್ಕೆ ಬರುವಾಗ, ಈಗಿರುವಲ್ಲಿ ನಾನು ನನ್ನ ಪಾಪಗಳನ್ನು ಯೆಹೋವನಿಗೆ ಅರಿಕೆ ಮಾಡಿಕೊಳ್ಳುವೆನು ಅಂದುಕೊಂಡೆನು, ನೀನು ನನ್ನ ಪಾಪಗಳನ್ನು ಪರಿಹರಿಸಿ ಬಿಟ್ಟೆ. ಸೊ ಇದೇ ಒಂದು ಭಾಗವನ್ನು ಮೀಕನಲ್ಲಿ ಹೇಳ್ತಾ ಇದ್ದಾನೆ. ಸೊ ನಾವು ಕತ್ತಲಲ್ಲಿ ಬಿದ್ದಿದ್ದೇವೆ, ನಾವು ಕೆಳಗೆ ನಾವು ಕತ್ತಲಲ್ಲಿ ಕೂತಿದ್ದೇವೆ. ಇದಕ್ಕೆಲ್ಲ ಕಾರಣ ಅನ್ನುವಂಥದ್ದು ನಾವು ಮಾಡಿದ ಪಾಪ. ಆದರೆ ಕಾಲಾನುಕಾಲಕ್ಕೆ ದೇವರು ಏನ್ ಮಾಡ್ತಾನೆ, ನಮ್ಮ ವ್ಯಾಜ್ಯವನ್ನು ಏನ್ ಮಾಡ್ತಾನೆ, ನಿರ್ವಹಿಸ್ತಾನೆ, ನಮಗೆ ನ್ಯಾಯವನ್ನ ತೀರಿಸ್ತಾನೆ. ಪ್ರೀತಿಯ ದೇವಜನರೇ, ಮುಂದುವರಿಸಿಕೊಂಡು ಆತನು 19ನೇ ವಾಕ್ಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಆತನು ಹೇಳಿರುವಂಥದ್ದು, ಆತನು ನಮ್ಮ ಕಡೆಗೆ ತಿರುಗಿಕೊಂಡು ನಮ್ಮನ್ನು ಕನುಕರಿಸುವನು, ನಮ್ಮ ಅಪರಾಧಗಳನ್ನು ಅಣಗಿಸುವನು. ದೇವರೇ, ನಿನ್ನ ಜನರ ಪಾಪಗಳನ್ನೆಲ್ಲ ಸಮುದ್ರದ ತಳಕ್ಕೆ ಬಿಸಾಡು ಬಿಡುವಿ. ಅಂದ್ರೆ ದೇವರ ಒಂದು ಪ್ರತ್ಯೇಕತೆ ಅನ್ನುವಂಥದ್ದು, ಪ್ರತ್ಯೇಕವಾಗಿ ಸರ್ವಶಕ್ತನಾದ ದೇವರು ಇಸ್ರಾಯೇಲಿನ ಮೇಲೆ ತೋರಿಸಿದಂತಹ ಒಂದು ಕರುಣೆ ಅನ್ನುವಂಥದ್ದು, ಅವರು ಪಾಪ ಮಾಡಿದಂತಹ ಸಂದರ್ಭದಲ್ಲಿ ಅವರನ್ನ ಶಿಕ್ಷಿಸಿದಂತಹ ದೇವರು ತದನಂತರವಾಗಿ ಏನ್ ಮಾಡ್ತಾ ಇದ್ದಾನೆ, ಜನರು ದೇವರ ಕಡೆಗೆ ತಿರುಗಿಕೊಂಡಾಗ ಅವರ ಅಪರಾಧಗಳನ್ನು ಕ್ಷಮಿಸಿ ಅವರನ್ನು ಪುನಃಸ್ಥಾಪಿಸುವಂತದಾಗಿ ನಾವು ನೋಡುವಂತವರಾಗಿದ್ದೇವೆ. ಪ್ರೀತಿಯ ದೇವಜನರೇ, ಇಂದು ನಮಗೆ ಕೊಡಲ್ಪಟ್ಟಿರುವಂತಹ ಶೀರ್ಷಿಕೆ ಅನ್ನುವಂಥದ್ದು ಶಿಲುಬೆ, ಕೃಪೆಯ ಸಾಕ್ಷಾತ್ಕಾರ. ಅಂದ್ರೆ ಕೃಪೆ ಅನ್ನುವಂಥದ್ದು ಕರುಣೆ ಅನ್ನುವಂಥದ್ದು ನಮ್ಮನ್ನ ಪುನಃಸ್ಥಾಪಿಸುವಂತದಾಗಿದೆ. ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವಜನರೇ, ನಾವು ದೇವರ ಸನ್ನಿಧಾನದಲ್ಲಿ ಆತನನ್ನ ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ, ಪ್ರತ್ಯೇಕವಾಗಿ ಹೊಸ ಒಡಂಬಡಿಕೆಯ ದೇವಜನರೇ, ಆತನನ್ನ ಆರಾಧಿಸುವುದಕ್ಕಾಗಿ ಸೇರಿ ಬಂದಿರುವಾಗ, ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ನಾವು ಧನ್ಯರಾಗಿ ದೇವರನ್ನ ಆರಾಧಿಸುವಂತವರಾಗಿದ್ದೇವಾ, ಅಥವಾ ಕಪಟದಲ್ಲಿ ದೇವರನ್ನ ಆರಾಧಿಸುತ್ತಿದ್ದೇವಾ? ನಾನು ಪ್ರಾರಂಭದಲ್ಲಿ ಹೇಳಿದೆ, ಇಂದು ಕಪಟದಲ್ಲಿ ಕ್ರಿಸ್ತನನ್ನ ಆರಾಧಿಸುವಂತಹ ದೊಡ್ಡ ಗುಂಪು ನಮ್ಮ ಸುತ್ತಮುತ್ತಲು ನಾವು ಕಾಣ್ತಾ ಇದ್ದೇವೆ. ಅವರ ಜೀವಿತದಲ್ಲಿ ಯಥಾರ್ಥತ್ವ ಇಲ್ಲ. ಆದರೆ ಇಲ್ಲಿ ಪ್ರವಾದಿಯಾದ ಮೀಕ ಹೇಳ್ತಾ ಇದ್ದಾನೆ. ಅಲ್ಲಿ ಮೀಕನು ಹೇಳುವಂಥದ್ದೇನು, ಆತನು ನಮ್ಮ ಕಡೆಗೆ ತಿರುಗಿಕೊಂಡು, ಯಾವಾಗ ನಾವು ನಮ್ಮ ಪಾಪಗಳನ್ನ ಅರಿಕೆ ಮಾಡಿಕೊಳ್ಳುವಾಗ. ನೋಡಿ, ವೆನೆವರ್, ಯಾವಾಗೆಲ್ಲ ಇಸ್ರಾಯೇಲ್ ಮಕ್ಕಳು ದೇವರಿಗೆ ವಿರೋಧವಾಗಿ ಪಾಪ ಮಾಡಿದ್ರು, ಆಗೆಲ್ಲ ದೇವರೇನ್ ಮಾಡಿದ್ರು, ಇವರನ್ನ ಪೀಡನೆಗೆ ಒಳಪಡಿಸ್ತಾ. ಯಾಕಂದ್ರೆ ದೇವರಿಗೆ ಅನೀತಿಯನ್ನ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಗಾಡ್ ಇಸ್ ಜಸ್ಟ್, ನೀತಿ ಸ್ವರೂಪನಾದಂತಹ ದೇವರು. ಸೊ ಹೀಗಿರಲಾಗಿ ಯಾರು ದೇವರ ನಿಯಮಗಳನ್ನ, ದೇವರ ಆಜ್ಞೆಗಳನ್ನ ಮೀರ್ತಾರೋ ಅಂಥವರನ್ನ ದೇವರೇನ್ ಮಾಡ್ತಾನೆ, ಶಿಕ್ಷೆಗೆ ಒಳಪಡಿಸ್ತಾನೆ. ಆದರೆ ಶಿಕ್ಷೆಗೆ ಒಳಪಟ್ಟ ನಂತರವಾಗಿ ಯಾರು ದೇವರ ಕಡೆಗೆ ತಿರುಗಿಕೊಳ್ತಾರೋ ಅಂಥವರನ್ನ ದೇವರೇನ್ ಮಾಡ್ತಾನೆ, ತಿರುಗಿ ಪುನಃಸ್ಥಾಪನೆ ಮಾಡ್ತಾನೆ. ಇದೇ ದೇವರ ಒಂದು ಪ್ರತ್ಯೇಕತೆ ಅನ್ನುವಂಥದ್ದು. ನೋಡಿ, ನ್ಯಾಯಸ್ಥಾಪಕಗಳ ಪುಸ್ತಕವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಅಲ್ಲಿ ಅನೇಕ ಬಾರಿ ಬರೆದಿರುವಂತಹ ಒಂದು ಮಾತು,
ಅವರು ಯೆಹೋವನಿಗೆ ವಿರೋಧವಾಗಿ ಹೋದ್ರು. ಯೆಹೋವನು ಅವರನ್ನು ಪೀಡಿಸುವವರ ಕೈಗೆ ಒಪ್ಪಿಸಿಕೊಟ್ಟನು. ನಂತರವಾಗಿ ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟರು. ಯೆಹೋವನು ಅವರನ್ನು ಬಿಡಿಸಿದ. ಇದು ದೇವರ ಒಂದು ಪ್ರತ್ಯೇಕತೆ ಅನ್ನುವಂಥದ್ದು. ಸೊ ವೆನೆವರ್ ವಿ ಸಿನ್, ನಾವು ಯಾವಾಗೆಲ್ಲ ಪಾಪ ಮಾಡ್ತೇವೆ ಆವಾಗೆಲ್ಲ ದೇವರು ಏನು ಮಾಡ್ತಾನೆ? ನಮ್ಮನ್ನು ಶಿಕ್ಷೆ ಪಡಿಸ್ತಾನೆ, ನಮ್ಮನ್ನು ಶಿಕ್ಷೆಗೆ ಒಳಪಡಿಸ್ತಾನೆ. ಸೊ ಯಾವಾಗೆಲ್ಲ ನಾವು ದೇವರ ಸನ್ನಿಧಾನದಲ್ಲಿ ನಮ್ಮ ಪಾಪಗಳನ್ನು ಅರಿಕೆ ಮಾಡ್ತೇವೆ, ಆ ಸಂದರ್ಭದಲ್ಲಿ ದೇವರು ಏನು ಮಾಡ್ತಾನೆ? ನಮ್ಮ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಏನು ಮಾಡ್ತಾನೆ? ಮತ್ತೆ ಪುನಃಸ್ಥಾಪನೆ ಮಾಡ್ತಾನೆ. ಪ್ರೀತಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಈ ಶಿಲುಬೆಯ ಅಥವಾ ಕೃಪೆಯ ಸಾಕ್ಷಾತ್ಕಾರವನ್ನು ನಾವು ಅನುಭವಿಸಿದಂತಹ ವ್ಯಕ್ತಿಗಳು. ಸೊ ಹೀಗಿರಲಾಗಿ ನಾವುಗಳು ಒಂದು ಪವಿತ್ರವಾದ ಜೀವಿತವನ್ನು ಜೀವಿಸುವಂತಹ ವ್ಯಕ್ತಿಗಳಾಗಿರಬೇಕು. ನಾನು ಕಳೆದ ವಾರ ಹೇಳಿದೆ, ಸರ್ವಶಕ್ತನಾದ ದೇವರು ಇಸ್ರಾಯೇಲ್ ಮಕ್ಕಳನ್ನ ಐಗುಪ್ತದಿಂದ ಕರೆತಂದು ಕಾನಾನ್ ದೇಶದಲ್ಲಿ ಅವರನ್ನ ನೆಟ್ಟಂತಹ ಏಕೈಕ ಉದ್ದೇಶ ಅನ್ನುವಂಥದ್ದು ಅವರು ಫಲಭರಿತ ವ್ಯಕ್ತಿಗಳಾಗಿ ಮಾರ್ಪಡಬೇಕು ಎಂಬುದಾಗಿ. ಯೆಶಾಯನ ಪ್ರವಾದನ ಗ್ರಂಥ 6ನೇ ಅಧ್ಯಾಯಕ್ಕೆ ನಾವು ಗಮನವನ್ನು ಹರಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ಸರ್ವಶಕ್ತನಾದ ದೇವರು ಒಂದು ಸಾಮ್ಯದ ಮೂಲಕವಾಗಿ 5ನೇ ಅಧ್ಯಾಯದಲ್ಲಿ ಒಂದು ಸಾಮ್ಯದ ಮೂಲಕವಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಅಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ನಾನು ಒಂದು ತೋಟವನ್ನು ಮಾಡಿದೆ, ಅದನ್ನು ಅಗೆತ ಮಾಡಿ ಅದರಲ್ಲಿದ್ದಂಥ ಕಲ್ಲುಗಳನ್ನು ತೆಗೆದು ಹಾಕದೆ, ಒಳ್ಳೊಳ್ಳೆಯ ದ್ರಾಕ್ಷಿ ಸಸಿಗಳನ್ನು ನೆಟ್ಟೆ, ಬುರುಜನ್ನು ಕಟ್ಟದೆ, ತೊಟ್ಟಿಯನ್ನು ಕೊರೆಸಿದೆ, ಒಳ್ಳೆಯ ಹಣ್ಣಿಗೋಸ್ಕರವಾಗಿ ಎದುರು ನೋಡ್ತಾ ಇದ್ದೆ, ಆದರೆ ಹೊಲಸು ಹಣ್ಣು ಬಿಟ್ಟಿತ್ತು. ಸರ್ವಶಕ್ತನಾದ ದೇವರು ಇಸ್ರಾಯೇಲಿಯರನ್ನು ಐಗುಪ್ತದಿಂದ ಕಾನಾನ್ ದೇಶಕ್ಕೆ ಕರೆತಂದಂಥದ್ದು ಇಸ್ರಾಯೇಲಿಯರು ಜನಾಂಗಕ್ಕೆ ಆಶೀರ್ವಾದವಾಗಿ ಮಾರ್ಪಡಬೇಕೆಂಬ ಏಕೈಕ ಉದ್ದೇಶದಿಂದ. ನೋಡಿ, ಅವರಿಗೆ ಇದ್ದಂಥ ಎಲ್ಲ ಅಡೆತಡೆಗಳನ್ನು ದೇವರು ಏನು ಮಾಡ್ದ? ನಿವಾರಿಸಿದ. ನೋಡಿ, ಫರೋಹನ ಕೈಯಿಂದ ಬಿಡುಗಡೆ ಮಾಡಿದ್ದು ಮಾತ್ರವಲ್ಲ, ಇಸ್ರಾಯೇಲಿಯರನ್ನ ಯಹೂದ್ಯರನ್ನ ಪೀಡಿಸಿದಂತಹ ಫರೋಹನನ್ನ ಅವರ ಸೈನ್ಯವನ್ನ ದೇವರೇನ್ ಮಾಡಿದ್ರು? ನಿರ್ಮೂಲವಾಗಿ ನಾಶ ಮಾಡಿದ್ರು. ಕೆಂಪು ಸಮುದ್ರವನ್ನ ಭೇದಿಸಿದ್ರು. ದಾರಿಯ ಮಗ್ಗುಲಲ್ಲಿ ಅವರಿಗೆ ಬೇಕಾದಂತಹ ಆಹಾರವನ್ನು ಕೊಟ್ಟರು. ಅಮೋರಿಯರನ್ನ ಇತರೆ ಸೈನ್ಯವನ್ನ ದೇವರು ಏನ್ ಮಾಡಿ ಸೋಲಿಸ್ಬಿಟ್ರು. ನೋಡಿ, ದೇವರು ಇಸ್ರಾಯೇಲರಿಗಾಗಿ ಮಾಡಿದಂತಹ ಅದ್ಭುತವಾದ ಕಾರ್ಯ ಅನ್ನುವಂಥದ್ದು ಅದು ಮಾನಸಿಕವಾದ ಮಾತುಗಳಿಂದ ವರ್ಣಿಸುವುದಕ್ಕೆ ಅಸಾಧ್ಯವಾದಷ್ಟರ ಮಟ್ಟಿಗೆ. ಯೆಹೋಶುವನ ಪುಸ್ತಕವನ್ನು ಕಲಿಯುವಂತಹ ಸಂದರ್ಭದಲ್ಲಿ ನಾವು ನೋಡುವಂಥದ್ದು, ನೀವು ಕಟ್ಟದೇ ಇರುವಂತಹ ಮನೆಗಳಲ್ಲಿ, ತೋಡದೇ ಇರುವಂತಹ ಬಾವಿಗಳಲ್ಲಿ ವಾಸಿಸುವಂತವರಾಗಿದ್ದೀರಿ ಎಂಬುದಾಗಿ ದೇವರು ಅತ್ಯದ್ಭುತವಾದ ರೀತಿಯಲ್ಲಿ ಏನು ಮಾಡಿದ? ಇಸ್ರಾಯೇಲ್ ಮಕ್ಕಳನ್ನ ಎಲ್ಲಿ? ಕಾನಾನ್ ದೇಶದಲ್ಲಿ ಅವರನ್ನು ಸೇರಿಸ್ತಾ. ಆದರೆ ಏನಾಯ್ತು? ಇಲ್ಲಿ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನೋಡುವ ಪ್ರಕಾರವಾಗಿ ಅವರು ಒಳ್ಳೆಯ ಫಲಗಳನ್ನು ಕೊಡಬೇಕಾದ ಸ್ಥಾನದಲ್ಲಿ ಹೊಲಸಾದ ಹಣ್ಣುಗಳನ್ನು ಬಿಡುವುದಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಇದರ ಫಲವಾಗಿ ದೇವೇನ್ ಮಾಡಿದ್ರು? ತಾನು ಕಟ್ಟಿದಂತಹ ಬೇಲಿಯನ್ನು ಕಿತ್ತಾಕ್ಬಿಟ್ಟ. ಅಲ್ಲಿ ತನಕ ಆ ತೋಟ ದೇವರ ಸಂರಕ್ಷಣೆಯಲ್ಲಿ ಇತ್ತು. ಈ ಮುಂಜಾನೆಯಲ್ಲಿ ನನ್ನನ್ನು ಕೇಳುವಂತಹ ಪ್ರೀತಿಯ ದೇವಜನರೇ, ಎಲ್ಲಿ ತನಕ ನೀವು ದೇವರ ಸಂರಕ್ಷಣೆಯಲ್ಲಿ ಇರ್ತೀರೋ, ದೇವರ ಸಂರಕ್ಷಣೆಯಲ್ಲಿ ಇರುವುದು ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದು ಬಿಟ್ಟು ದೇವರೇ ನನ್ನನ್ನು ನಿನ್ನ ರಕ್ತದಲ್ಲಿ ಮುದ್ರೆ ಪಡಿಸಿ ಎಂಬುದಾಗಿ ಹೇಳುವಂಥದ್ದಲ್ಲ. ಇದು ಅನೇಕರು ಕಲಿತಿರುವಂತಹ ಒಂದು ಮಾತು ಇದು. ನನ್ನನ್ನು ಮುದ್ರೆಪಡಿಸು, ನನ್ನ ಹೆಂಡತಿಯನ್ನು ಮುದ್ರೆಪಡಿಸು. ಸೊ ಎಲ್ಲಿ ತನಕ ನೀನು ಪವಿತ್ರತೆಯಲ್ಲಿ ಜೀವಿಸೋದಿಲ್ಲವೋ ಅಲ್ಲಿ ತನಕ ಅದು ನಡೆಯೋದಿಲ್ಲ. ದೇವರನ್ನ ಮೂರ್ಖರನ್ನಾಗಿ ಮಾಡಕ್ ಹೋಗ್ಬೇಡಿ.
ಕೆಲವು ಮೂರ್ಖರ ಮಾತನ್ನ ಕೇಳಿ. ನೋಡಿ, ಇಲ್ಲಿ ದೇವರು ಏನ್ ಮಾಡ್ದ? ಇಸ್ರಾಯೇಲ್ ಮಕ್ಕಳನ್ನ ಕಾನಾನ್ ದೇಶದಲ್ಲಿ ಸ್ಥಾಪಿಸುವುದಕ್ಕಿಂತ ಮುಂಚಿತವಾಗಿ ಎಲ್ಲವನ್ನ ಸರಿ ಮಾಡ್ದ. ಆದರೆ ಫಲ ಕೊಡುವಂತಹ ಕಾಲದಲ್ಲಿ ವಿಧೇಯತೆ ಎಂಬ ಫಲವನ್ನ ಕೊಡುವುದರ ಫಲವಾಗಿ, ಫಲ ಕೊಡುವಂತಹ ಕಾಲದಲ್ಲಿ ದೇವರ ಪ್ರೀತಿ ಎಂಬ ಫಲವನ್ನು ಕೊಡುವುದರ ಬದಲಾಗಿ, ಫಲ ಕೊಡುವಂತಹ ಕಾಲದಲ್ಲಿ ದೇವರ ಸ್ವಕೀಯ ಪ್ರಜೆಗಳೆಂಬ ಆ ಅಭಿಮಾನದಲ್ಲಿ ಬದುಕಬೇಕಾದಕ್ಕೆ ಬದಲಾಗಿ ಏನ್ ಮಾಡಿದ್ರು? ಇವರು ಅವಿಧೇಯರಾಗಿ ಹೋದ್ರು. ಸೊ ಇದರ ಫಲವಾಗಿ ದೇವರೇನ್ ಮಾಡ್ರು? ಬೇಲಿಯನ್ನ ಕಿತ್ತಾಕ್ಬಿಟ್ರು. ಸೊ ನಾವು ನೋಡುವಂಥದ್ದು ಏನಾಯ್ತಲ್ಲಿ? ದನವು ಬದನ್ನ ಮೇಯ್ದು ಬಿಡ್ತು, ಅದು ತುಳಿದಾಟಕ್ಕೆ ಈಡಾಯಿತು, ಮುಳ್ಳು ಗಿಡಗಳು ಬೆಳೆದು ದೇವರು ಅದನ್ನ ನಿಶೇಷವಾಗಿ ನಾಶ ಮಾಡ್ದ. ಇಂದಿನ ಇಸ್ರಾಯೇಲರ ಪರಿಸ್ಥಿತಿ ಇದಕ್ಕೆ ವಿಭಿನ್ನವಲ್ಲ ಪ್ರಿಯರೇ. ಕಾರಣ ಏನು? ನಾವೆಲ್ಲರೂ ಇಸ್ರಾಯೇಲ್ ಎಂಬುದಾಗಿ ಜೈ ಜೈ ಹೇಳ್ತೇವೆ. ಸೊ ಲುಕ್ ಬ್ಯಾಕ್, ವಾಟ್ ಹ್ಯಾಪನ್ ಟು ದೆಮ್? ಅವರ ಹಿಂದಿನ ಪರಿಸ್ಥಿತಿಗೆ ಕಾರಣ ಏನು? ದೇ ಡಿನೈ. ಮೋಶೆಯ ಮೂಲಕವಾಗಿ ಕೊಟ್ಟಂತಹ ಧರ್ಮ ಗ್ರಂಥವನ್ನು ಅವರು ತುಚ್ಛೀಕರಿಸಿದ್ರು. ಹಬಕ್ಕೂಕ್ ಪ್ರವಾದನ ಗ್ರಂಥದಲ್ಲಿ ಪ್ರವಾದಿಯಾದ ಹಬಕ್ಕೂಕ್ ಅವನು ಹೇಳ್ತಾ ಇದ್ದಾನೆ, ಧರ್ಮಶಾಸ್ತ್ರವು ಜಟಿಲವಾಗಿದೆ. ಏನು ಜಟಿಲ ಅಂತ ಹೇಳಿದ್ರೆ? ಉಪಯೋಗ ಶೂನ್ಯ. ಇನ್ ಅದರ್ ವರ್ಡ್, ಸತ್ತೋಗಿದೆ. ಯಾವ ಜನರು ದೇವರ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಬದುಕಬೇಕಾಗಿತ್ತು, ಇವತ್ತು ಆ ದೇಶ ಅಧರ್ಮದಲ್ಲಿ ಬದುಕುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಪ್ರೀತಿಯ ದೇವಜನರೇ, ಇಲ್ಲಿ ಮೀಕನ ಮೂಲಕವಾಗಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ಸೊ ನಿಮ್ಮ ಅವಿಧೇಯತ್ವಕ್ಕೆ ಫಲವಾಗಿ ದೇವರ ನ್ಯಾಯ ತೀರ್ಪು ಬಂದೇ ಬರ್ತದೆ. ಆದರೆ ನಾನು ಶಿಕ್ಷಿಸಿದ ನಂತರವಾಗಿ ನಾನೇನ್ ಮಾಡ್ತೇನೆ? ನಿಮ್ಮನ್ನ ಪುನಃ ಸ್ಥಾಪನೆ ಮಾಡ್ತೇನೆ. ಅಂದ್ರೆ ಶಿಲುಬೆ ಅನ್ನುವಂಥದ್ದು ಸೊ ನಮ್ಮನ್ನ ಏನ್ ಮಾಡ್ತಾ ಇದೆ? ನಮ್ಮ ಪಾಪಗಳಿಗೆ ಪರಿಹಾರವನ್ನ ಕಲ್ಪಿಸುವಂತದ್ದಾಗಿದೆ. ನೋಡಿ, ಎರಡನೇದಾಗಿ ನಾವು ನೋಡುವಂತಹ ಸಂದರ್ಭದಲ್ಲಿ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಅಲ್ಲಿ ಬರ್ತಿಮಾಯನ ಒಂದು ಚರಿತ್ರೆಯನ್ನು ನಾವು ನೋಡುತ್ತೇವೆ. ಪ್ರತ್ಯೇಕವಾಗಿ ಯೇಸು ಸ್ವಾಮಿ ಐಹಿಕ ಸೇವೆಯ ಕೊನೆಯ ಕಾಲಘಟ್ಟಗಳಲ್ಲಿ ಆತನು ಯೆರೂಸಲೇಮಿನ ಕಡೆಗೆ ಪ್ರಯಾಣವನ್ನ ಬಳಸ್ತಾ ಇದ್ದಾನೆ. ಹೀಗೆ ಹೋಗುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಯೆರಿಕೋ ಪಟ್ಟಣವನ್ನು ಹಾದು ಹೋಗುವಂತಹ ಒಂದು ಸನ್ನಿವೇಶ. ಸೊ ಅಲ್ಲಿ ನಾವು ಕಾಣುವಂಥದ್ದು, ಆತನ ಹಿಂದೆ ದೊಡ್ಡ ಜನರ ಗುಂಪು ಆತನನ್ನು ಹಿಂಬಾಲಿಸ್ತಾ ಇತ್ತು. ಯೆರಿಕೋ ಅನ್ನುವಂಥದ್ದು ಅತ್ಯಂತ ಸಮೃದ್ಧಿಯಿಂದ ತುಂಬಿರುವಂತಹ ಒಂದು ಪ್ರದೇಶ. ಯೆರಿಕೋವಿನ ಪುರದ್ವಾರದಲ್ಲಿ ಅಥವಾ ಯೆರಿಕೋವಿನ ದಾರಿಯ ಮಗ್ಗುಲಲ್ಲಿ ಸಾಧಾರಣವಾಗಿ ಭಿಕ್ಷೆ ಬೇಡುವವರು ಕುಳಿತುಕೊಂಡು ಭಿಕ್ಷೆಯನ್ನ ಬೇಡುವಂಥದ್ದು ಸಾಧಾರಣವಾದಂಥ ದೃಶ್ಯ. ಆದರೆ ಹಿಂದೆಂದಿಗೂ ಕಾಣದೇ ಇರುವಂತಹ ಒಂದು ಜನಸಮೂಹ, ಜನರ ಗದ್ದಲ, ಇದನ್ನ ಕೇಳಿಸಿಕೊಂಡಂತಹ ಬರ್ತಿಮಾಯನೆಂಬ ಕುರುಡ ಕೇಳ್ದ, ವಾಟ್ ಹ್ಯಾಪನಿಂಗ್? ಇಲ್ಲಿ ಏನ್ ನಡೀತಾ ಇದೆ? ಆಗ ಗೊತ್ತಾಯ್ತು, ನಜರೇತಿನ ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ. ಪಾಸಿಂಗ್ ಥ್ರೂ. ಎಲ್ಲಿಗೆ ಹೋಗ್ತಾ ಇದ್ದಾರೆ ಯೇಸು ಸ್ವಾಮಿ? ಯೆರೂಸಲೇಮಿನ ಕಡೆಗೆ. ತನ್ನ ದೌತ್ಯದ ಪೂರ್ತೀಕರಣಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಯೆರೂಸಲೇಮಿನ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಯೇಸುವಿನ ಸಂಗಡ 12 ಮಂದಿ ಶಿಷ್ಯರು ಹೋಗ್ತಾ ಇದ್ದಾರೆ. ಯೇಸುವಿನ ಸಂಗಡ ದೊಡ್ಡ ಜನರ ಗುಂಪು ಹೋಗ್ತಾ ಇದೆ. ಹೋಗುತ್ತಿರುವಂತವರು ಕೆಲವರು ಯೇಸುವಿನ ಹಿಂಬಾಲಿಸಿಕೊಂಡು ಬಂದಂತವರಾಗಿರಬಹುದು, ಬೇರೆ ಕೆಲವರು
ಯೆರೂಸಲೇಮಿನಲ್ಲಿ ನಡೆಯಬೇಕಾಗಿರುವ ಪಸ್ಕ ಹಬ್ಬದ ಜಾತ್ರೆಗೆ ಹೋಗುವಂತ ವ್ಯಕ್ತಿಗಳಾಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಏನು ಜನರ ಗುಂಪು ಹೋಗ್ತಾ ಇದೆ. ಬರ್ತಿಮಾಯ ಕೇಳ್ದ, ವಾಟ್ ಹ್ಯಾಪನ್, ಏನು ಇಷ್ಟು ಜನರ ಗುಂಪು? ಸೊ ಸಂಬಡಿ ಟೋಲ್ಡ್, ನಜರೇತಿನ ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ. ಸೊ ಯಾವಾಗ ನಜರೇತಿನ ಯೇಸು ಸ್ವಾಮಿ ಹಾದು ಹೋಗ್ತಾ ಇದ್ದಾನೆ ಎಂಬುದನ್ನ ಕೇಳಿಸಿಕೊಂಡನೋ, ತಕ್ಷಣವಾಗಿ ಬರ್ತಿಮಾಯನ ಸೆನ್ಸ್ ಏನಾಯ್ತು, ಓಪನ್ ಆಯ್ತು, ವರ್ಕ್ ಆಯಿತು. ತಕ್ಷಣವಾಗಿ 47ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಮಾರ್ಕ 10:47, ಅವನು ನಜರೇತಿನ ಯೇಸುವೆಂದು, ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸುವೆಂದು ಅವನು ಕೇಳಿ, ಅವನು ಯಾರು? ಬರ್ತಿಮಾಯವನ್ನು ಕೇಳಿ, ದಾವೀದನ ಕುಮಾರನೇ ಯೇಸುವೆ ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದ. ನೋಡಿ, ಈಸ್ ಎ ಬ್ಲೈಂಡ್, ಹುಟ್ಟು ಕುರುಡನಾಗಿರ್ಬೋದು, ಆದರೆ ನಜರೇತಿನ ಯೇಸು ಯಾರೆಂಬುದು ಅವನಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ಅವನು ಕರೆಯುವಂಥದ್ದು ದಾವೀದನ ಕುಮಾರನೇ, ದ ಸನ್ ಆಫ್ ಡೇವಿಡ್, ಇನ್ ಅದರ್ ವರ್ಡ್ ಮಸ್ಸಿಯನೇ. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವ ಪ್ರಕಾರವಾಗಿ ಮಸ್ಸಿಯನೇ. ನೋಡಿ, ಅಂದಿನ ಧಾರ್ಮಿಕ ನಾಯಕರುಗಳಿಗೆ ಯೇಸು ಅನ್ನುವಂಥದ್ದು ಬಡಗಿಯ ಮಗನಾಗಿದ್ದ. ಅಂದಿನ ಧಾರ್ಮಿಕ ಯಾರಿಗೆ? ಅಂದಿನ ಫರಿಸಾಯರಿಗೆ, ಅಂದಿನ ಸದ್ದುಕಾಯರಿಗೆ, ಅಂದಿನ ಮಹಾಯಾಜಕರಿಗೆ ಇವನು ಯೋಸೇಫನ ಮಗನಾಗಿದ್ದ, ಇವನು ಮರಿಯಳ ಮಗನಾಗಿದ್ದ, ಇವನು ಯೋಸೇಫನ, ಇವನು ಯಾಕೋಬನ, ಯೂದನ ಅಣ್ಣನಾಗಿದ್ದ. ಆದರೆ ಬರ್ತಿಮಾಯನಿಗೆ ನಜರೇತಿನ ಯೇಸು ಬಡಿಗನಲ್ಲ, ನಜರೇತಿನ ಯೇಸು ಯೋಸೇಫನ ಮರಿಯಳ ಮಗನಲ್ಲ, ನಜರೇತಿನ ಯೇಸು ಯಾಕೋಬನ ಯೂದನ ಅಣ್ಣನಲ್ಲ, ಬದಲಾಗಿ ದಾವೀದನ ಕುಮಾರನು. ಯಾರು ದಾವೀದನ ಕುಮಾರನು? ಮಸ್ಸಿಯನು. ಇಸ್ರಾಯೇಲಿಯರನ್ನ ಪುನಃಸ್ಥಾಪಿಸುವುದಕ್ಕೆ ಬರಲಿರುವಂತಹ ಮಸ್ಸಿಯನಾಗಿದ್ದ. ಯಾರಿಗೆ? ಬರ್ತಿಮಾಯನಿಗೆ. ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ಇವತ್ತು ಯೇಸು ನಮಗೆ ಯಾರಾಗಿದ್ದಾರೆ? ಇವತ್ತು ಯೇಸು ಯಾರು ಎಂಬ ಪ್ರಶ್ನೆ ಕೇಳಿದ್ರೆ ಅನೇಕ ಕ್ರೈಸ್ತರಿಗೆ ಅದಕ್ಕೆ ಸರಿಯಾದ ಉತ್ತರ ಇಲ್ಲ. ಬಿಕಾಸ್ ದೇ ಡೋಂಟ್ ನೋ ಹೂ ಇಸ್ ಜೀಸಸ್. ಕೆಲವರಿಗೆ ಯೇಸು ಅನ್ನುವಂಥದ್ದು ಗ್ರೋಸರಿಯನ್ನ ಮಾರುವಂತಹ ವ್ಯಕ್ತಿಯಾಗಿದ್ದಾರೆ. ಕೆಲವರಿಗೆ ಯೇಸು ಅನ್ನುವಂಥದ್ದು ಈಗಿನ ರೀತಿಯಲ್ಲಿ ಹೇಳಿದ್ರೆ ಝೊಮ್ಯಾಟೊ ರೈಡರ್ ಆಗಿದ್ದಾರೆ ಅಷ್ಟೇ. ನಮಗೆ ಆಹಾರವನ್ನು ತಂದುಕೊಡುವಂತಹ ವ್ಯಕ್ತಿ, ನಮಗೆ ವಸ್ತ್ರವನ್ನು ತಂದುಕೊಡುವಂತಹ ವ್ಯಕ್ತಿ, ನಮಗೆ ಹಣವನ್ನು ಕೊಡುವಂತಹ ವ್ಯಕ್ತಿ, ನಮ್ಮ ತಲೆನೋವನ್ನು ವಾಸಿ ಮಾಡುವಂತಹ ವ್ಯಕ್ತಿ. ನೋಡಿ, ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಕಾಲದಲ್ಲಿ ತನ್ನ ಶಿಷ್ಯರಿಗೆ ಕೇಳಿದ್ರು, ಜನರು ನನ್ನನ್ನು ಕುರಿತಾಗಿ ಯಾರು ಅನ್ನುತ್ತಾರೆ? ಆಗ ಶಿಷ್ಯರು ಹೇಳಿದ್ರು, ಕೆಲವರು ಪ್ರವಾದಿ ಅಂತಾರೆ, ಕೆಲವರು ಯೆರೆಮೀಯ ಅಂತಾರೆ, ಕೆಲವರು ಯಾವುದೋ ಪ್ರವಾದಿ ಅಂತಾರೆ, ಸೋ ಅಂಡ್ ಸೋ. ಅಂದ್ರೆ ಅವರಿಗೆ ಯೇಸು ಅನ್ನುವಂಥದ್ದು ಪ್ರವಾದಿ ಮಾತ್ರ. ಆಗ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕೇಳಿದ, ನೀವು ನನ್ನನ್ನು ಯಾರೆನ್ನುತ್ತೀರಿ? ಪೇತ್ರ ಹೇಳಿದ, ನೀನು ಜೀವ ಸ್ವರೂಪನಾದ ದೇವರ ಕುಮಾರನು. ಜೀವ ಸ್ವರೂಪನಾದ ದೇವರ ಕುಮಾರನು. ಯೇಸು ಹೇಳಿದ್ದು, ಪೇತ್ರನೇ, ಈ ಸತ್ಯವನ್ನ ನಿನಗೆ ಗೋಚರಪಡಿಸಿರುವಂಥದ್ದು ಮಾನಸಿಕವಾದಂತಹ ರಕ್ತಗಳಲ್ಲ, ಜಡ ರಕ್ತಗಳಲ್ಲ, ಪರಲೋಕದಲ್ಲಿರುವ ನನ್ನ ತಂದೆ. ಯಾರು ನಮಗೆ ಯೇಸು ಸ್ವಾಮಿ?
ಜೀವಸ್ವರೂಪನಾದ ದೇವರ ಕುಮಾರನೇ ಎಂಬುದಾಗಿ ನಿಮ್ಮಲ್ಲಿ ಎಷ್ಟು ಜನ ನಂಬಿದ್ದೀರಾ? ಯಾಕೆಂದ್ರೆ ನಮ್ಮ ತಂದೆ ತಾಯಿಗಳು ನಮಗೆ ಯೇಸುವನ್ನ ಪರಿಚಯ ಪಡಿಸಿರುವಂಥದ್ದು ಯಾವ ರೀತಿಯಾಗಿ, ಮಗನೇ ಪರೀಕ್ಷೆ ಬರೀಬೇಕಾದ ಯೇಸು ಸ್ವಾಮಿನ ಕರಿ, ಮಗನೇ ತಲೆನೋವು ಬಂದ್ರೆ ಜ್ವರ ಬಂದ್ರೆ ಯೇಸು ಸ್ವಾಮಿನ ಕರಿ, ಪರೀಕ್ಷೆ ಬರೀಬೇಕಾದ್ರೆ ಯೇಸು ಸ್ವಾಮಿನ ಕರಿ, ಗಾಡಿ ಓಡಿಸ್ಬೇಕಾದ್ರೆ ಯೇಸು ಸ್ವಾಮಿನ ಕರಿ. ಸೊ ನಮಗೆ ಯೇಸು ಸ್ವಾಮಿಯನ್ನ ಪರಿಚಯ ಪಡಿಸಿರುವಂಥದ್ದು ಈ ರೀತಿಯಾಗಿ. ನಾವು ತಿಳ್ಕೊಂಡಿರುವ ಯೇಸು ಸ್ವಾಮಿ ಕೇವಲ ಇಂತಹ ಯೇಸು ಸ್ವಾಮಿಯನ್ನ. ಆದರೆ ಪೇತ್ರ ಹೇಳ್ದ, ನೀನು ಜೀವ ಸ್ವರೂಪನಾದ ದೇವರ ಕುಮಾರನು. ಇಲ್ಲಿ ಬರ್ತಿಮಾಯ ಕರೀತಾ ಇದ್ದಾನೆ, ದಾವೀದನ ಕುಮಾರನೇ, ಸನ್ ಆಫ್ ಡೇವಿಡ್. ಅರ್ಥ ಏನು? ಮಸ್ಸಿಯನೇ. ಮಸ್ಸಿಯನಂದ್ರೆ ಮಸ್ಸಿಯನು ಅರ್ಥ ಏನು? ಲೋಕ ರಕ್ಷಕನೇ. ಒಬ್ಬ ಕುರುಡನಾದ ವ್ಯಕ್ತಿ, ಇದುವರೆಗೂ ಯೇಸುವನ್ನ ಕಾಣದೇ ಇರುವಂತ ವ್ಯಕ್ತಿ ಯೇಸುವನ್ನ ಸಂಬೋಧಿಸುವಂಥದ್ದು ಮಸ್ಸಿಯನೇ. ಅಲ್ಲಿಗೆ ನಿಲ್ಲೋದಿಲ್ಲ. ಸುತ್ತಲಿದ್ದಂತಹ ಜನ ಏನ್ ಮಾಡಿದ್ರು? ಅವನನ್ನ ಗದರಿಸುವುದಕ್ಕೆ ಪ್ರಾರಂಭಿಸಿದ್ರು. ಕೀಪ್ ಕ್ವೈಟ್. ನೋಡಿ, ಸಾಧಾರಣವಾಗಿ ಇಸ್ರಾಯೇಲ್ಯರಿಗೆ ಸರ್ವಶಕ್ತನಾದ ದೇವರು ಕೊಟ್ಟಂತ ನಿಯಮದ ಪ್ರಕಾರವಾಗಿ ಅಂಗವೈಕಲ್ಯ ಇರುವಂತಹ ವ್ಯಕ್ತಿಗಳನ್ನ ನೋಡಿಕೊಳ್ಳುವಂಥದ್ದು ಪ್ರತಿಯೊಬ್ಬ ಯಹೂದ್ಯನ ಕರ್ತವ್ಯ. ಇಲ್ಲಿ ತಂದೆ ತಾಯಿಗಳು ಇವರನ್ನ ನಮ್ಮ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದ್ದಾರೆ. ಇಲ್ಲಾಂದ್ರೆ ಭಿಕ್ಷೆ ಬೇಡುವಂತ ಗತಿಗಳು ಬರ್ತಾ ಇರ್ಲಿಲ್ಲ ಪಾಪ ಹುಡುಗನಿಗೆ, ಈ ಯೌವನಸ್ಥನಿಗೆ. ಸಹೋದರರು ತಳ್ಳಿಬಿಟ್ರು. ಅಂದಿನ ಪರಿಸಾಯರು, ಅಂದಿನ ಮಹಾಯಾಜಕರು, ಅಂದಿನ ಧಾರ್ಮಿಕ ನಾಯಕರುಗಳು ಇವನನ್ನ ಏನ್ ಮಾಡ್ಬಿಟ್ರು? ಸಮಾಜದಿಂದ ತಳ್ಳಿಬಿಟ್ರು. ಇಲ್ಲ ಅಂದ್ರೆ ಎರಿಕೋವಿನ ರೋಡ್ನಲ್ಲಿ ಬಂದು ಕೂರುವಂತ ಅವಶ್ಯಕತೆ ಇವನಿಗೆ ಬರ್ತಾ ಇರಲಿಲ್ಲ. ಈತ ಒಬ್ಬ ಅನ್ಯ ಮತಸ್ಥನಲ್ಲ, ಈ ಯಹೂದ್ಯನು ಈತ. ಈ ಬರ್ತಿಬಾಯಿ ಜೂ. ನೋಡಿ, ಯಹೂದ್ಯ ದೇವರ ಸ್ವಕೀಯ ಪ್ರಜೆ. ಸೊ ಇವನನ್ನ ನೋಡಿಕೊಳ್ಳುವಂತಹ ಜವಾಬ್ದಾರಿ ಕುಟುಂಬಕ್ಕಿತ್ತು, ತಂದೆ ತಾಯಿಗಳಿಗಿತ್ತು, ಸಹೋದರರಿಗಿತ್ತು, ಬಂಧು ಬಳಗಕ್ಕೆ ಇತ್ತು. ಆದ್ರೆ ಯಾರು ಇವನನ್ನ ನೋಡ್ಕೊಳ್ತಾ ಇಲ್ಲ. ಎಲ್ಲರೂ ಏನ್ ಮಾಡ್ಬಿಟ್ರು? ತಳ್ಳಿಬಿಟ್ರು. ನೋಡು, ಕಣ್ಣು ಕಾಲು ಕಿವಿ ಇದ್ದಂತಹ ದಾವೀದನನ್ನೇ ತಂದೆ ತಾಯಿಗಳು ಕುರಿ ಮೇಸಕ್ಕೆ ಹಾಕ್ಬಿಟ್ಟಿದ್ರು ಒಂದು ಕಾಲದಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ, ಚರಿತ್ರೆ ಹೇಳುವಂಥದ್ದು, ಅವನು ಗಿಡ್ಡನಾಗಿದ್ದ ಪಾಪ, ಒಳ್ಳೆ ಹೈಟ್ ವೇಟ್ ಇರಲಿಲ್ಲ. ಒಳ್ಳೆ ಹೈಟ್ ವೇಟ್ ಇದ್ದಂತಹ ದಾವೀದನ ಅಣ್ಣಂದಿರು ಸೌಲನ ಸೈನಿಕರಾಗಿ ಸೇವೆ ಸಲ್ಲಿಸುತ್ತಿರುವಾಗ ಗಿಡ್ಡನಾದಂತಹ ದಾವೀದ ಏನಾಗಿದ್ದಾನೆ? ತಂದೆಯ ಕುರಿಗಳನ್ನು ಕಾಯ್ತಾ ಇದ್ದಾನೆ. ಅವನು ಉದ್ದ ಆಗದೆ ಹುಟ್ಟೋದಕ್ಕೆ ಕಾರಣ ಅವನ. ನೋಡಿ, ದಾವೀದನು ತಳ್ಳಲ್ಪಟ್ಟಂತಹ ವ್ಯಕ್ತಿಯಾಗಿದ್ದ. ಬರ್ತಿಮಾಯಿ ತಳ್ಳಲ್ಪಟ್ಟಂತಹ ವ್ಯಕ್ತಿಯಾಗಿದ್ದ. ನೋಡಿ, ಯೇಸು ಹಾದು ಹೋಗುವಂಥದ್ದನ್ನ ಕೇಳಿದಾಗ ಅವನು ಕೂಗುವಂಥದ್ದು, ದಾವೀದನ ಕುಮಾರನೇ, ಮಸ್ಸಿಯನೇ. ನನಗನ್ಸುತ್ತೆ ಅಲ್ಲಿ ನೆರೆದಿದ್ದಂತಹ ಜನಸಮೂಹಕ್ಕೆ ಈ ಒಂದು ಪದವನ್ನ ಕೇಳಿದಾಗ, ಏನು ಮಸ್ಸಿಯೇನು ಎಂಬುದಾಗಿ ಕೇಳಿದಾಗ ಕೋಪ ಬಂದವರಿಗೆ ಅವರಿಗೆ. ಯಾಕಂದ್ರೆ ಅವರು ಎದುರು ನೋಡುವಂತ ಮಸ್ಸಿಯನ್ ಇಟ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಆದ್ರೆ ಬಂದಂತಹ ಮಸ್ಸಿಯೇನು ಎಂಟೈರ್ಲಿ ಡಿಫ್ರೆಂಟ್. ನೋಡಿ, ಯೇಸು ಸ್ವಾಮಿ ಹುಟ್ಟಿದಂತಹ ಸಂದರ್ಭದಲ್ಲಿ ಮೂಡಣ ಜೋಯಿಷರು ಬಂದ್ರು. ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಅವನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಕಂಡೆವು. ಎಲ್ಲಿಗೆ ಬಂದದ್ದವರು? ಯೆರೂಸಲೇಮಿಗೆ ಬಂದು ಅರಮನೆಗೆ ಹೋದ್ರು. ಅವರು ಯೋಚನೆ ಮಾಡಿದ್ರು, ಅರಸನಾಗಿ ಹುಟ್ಟಬೇಕಾದವನು ಎಲ್ಲಿ ಹುಟ್ಟುತ್ತಾನೆ? ಅರಮನೆಯಲ್ಲಿ ಹುಟ್ಟುತ್ತಾನೆ. ಆದ್ರೆ ಈತ ಹುಟ್ಟಿದೆಲ್ಲಿ? ಗೋದಲಿಯಲ್ಲಿ.
ಏನು ಗೋದಲಿ ಅಂತ ಹೇಳಿದ್ರೆ ಕತ್ತೆಗಳನ್ನು ಕಟ್ಟುವಂತಹ ಸ್ಥಳ. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತೇವೆ, ಎತ್ತು ತನ್ನ ಯಜಮಾನನ್ನು, ಕತ್ತೆ ತನ್ನ ಗೋದಲಿಯನ್ನು, ಕೊಟ್ಟಿಗೆಯನ್ನು ತಿಳಿದದೆ. ಸೊ ಇವನು ಹೇಳ್ತಾ ಇದ್ದಾನೆ, ಮಸ್ಸೀಯನೇ, ದಾವೀದನ ಕುಮಾರನೇ. ಸೊ ಕೋಪ ಬಂದ್ಬಿಡ್ತು ಪಾಪ ಜನರಿಗೆ. ಯಾಕೆಂದ್ರೆ ಅವರು ಎದುರು ನೋಡುವಂತ ಮಸೀಹ ಅಂದ್ರೆ ಯಾರು? ಮುಕುಟವನ್ನು ಧರಿಸಿ ಒಬ್ಬ ರಾಜನಾಗಿ ಸಾಮ್ರಾಜ್ಯವನ್ನು ನಿಶೇಷವಾಗಿ ನಾಶ ಮಾಡಿ ಸಾಮ್ರಾಜ್ಯವನ್ನು ಸ್ಥಾಪಿಸುವಂತ ಒಬ್ಬ ಮಸೀಹ. ಆದರೆ ಬಂದಂತಹ ಮಸೀಹ ಯಾರು? ಏನು ಇಲ್ಲದವನು, ಹುಟ್ಟುವುದಕ್ಕೆ ಸ್ಥಳ ಇಲ್ಲದವನು. ಇಲ್ಲಿ ಇವ್ರು ಹೇಳ್ತಾ ಇದ್ದಾರೆ, ದಾವೀದನ ಕುಮಾರನೇ. ಅವರು ಗದರಿಸ್ತಾ ಇದ್ದಾರೆ, ಕೀಪ್ ಕ್ವೈಟ್. ಅವ್ರೇನ್ ಮಾಡ್ದ? ಇನ್ನೂ ಜೋರಾಗಿ ಕೂಗ್ದ, ದಾವೀದ ಕುಮಾರನೇ. ನಜರೇತಿನ ಯೇಸುವಿನ ಗಮನವನ್ನ ತನ್ನ ಕಡೆಗೆ ತಿರುಗಿಸಿಕೊಳ್ಳುವುದಕ್ಕೋಸ್ಕರವಾಗಿ ಏನ್ ಮಾಡ್ತಾ ಇದ್ದಾನೆ? ಈ ಕುರುಡನಾದಂತಹ ಬರ್ತಿಮಾಯ ಕೂಗ್ತಾ ಇದ್ದಾನೆ. ಜೀಸಸ್ ಸ್ಟಾಪ್ಡ್. ಯೇಸು ಸ್ವಾಮಿ ನಿಂತ. ಅಲ್ಲಿ ಅವನನ್ನ ಕರೆಯುವುದು ಕೇಳ್ತಾ ಇದ್ದಾನೆ. ಯಾವ ಜನರು ಇವನ ಶಬ್ದವನ್ನ ಅಣಗಿಸುವುದಕ್ಕೆ ಪ್ರಯತ್ನ ಪಟ್ಟರು, ಯಾವ ವ್ಯಕ್ತಿಗಳು ಇವನನ್ನ, ಯಾಕಂದ್ರೆ ಇವನು ಈ ಬರ್ತಿಮಾಯ ಒಂದು ಆಧ್ಯಾತ್ಮಿಕವಾದ ಸತ್ಯವನ್ನು ಹೇಳಿದ್ದಾನೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಇಡೀ ಇಸ್ರಾಯೇಲ್ ಜನ ಯೇಸುವನ್ನ ಕೇವಲ ಪ್ರವಾದಿಗೆ ಮಾತ್ರ ಸೀಮಿತವಾಗಿ ಇಟ್ಟಿರುವಾಗ ಪೇತ್ರ ಹೇಳ್ದ, ನೀನು ಜೀವ ಸ್ವರೂಪನಾದ ದೇವರ ಕುಮಾರನು. ಸೊ ಇಲ್ಲಿ ಪ್ರತಿಯೊಬ್ಬರು ಯೇಸುವನ್ನ ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಕಾಣುತ್ತಾ ಇರುವಂತಹ ಸಂದರ್ಭದಲ್ಲಿ ಈ ಕುರುಡನಾದ ಬರ್ತಿಮಾಯ ಹೇಳ್ತಾ ಇದ್ದಾನೆ, ನೀನು ಮಸ್ಸೀಯನು, ದಾವೀದನ ಕುಮಾರನು. ಇದು ಆಧ್ಯಾತ್ಮಿಕವಾದ ಸತ್ಯ ಏನಾಗ್ತಾ ಇದೆ, ಇಲ್ಲಿ ಗೋಚರವಾಗ್ತಾ ಇದೆ. ಪ್ರೀತಿಯ ದೇವಜನರೇ, ನಾವು ಕ್ರಿಸ್ತನನ್ನ ಯಾವ ರೀತಿಯಾಗಿ ಜನರಿಗೆ ಪರಿಚಯ ಪಡಿಸ್ತಾ ಇದ್ದೇವೆ? ಸಾಧಾರಣವಾಗಿ ಹೇಳುವಂಥದ್ದು, ನೀವು ಬನ್ನಿ ನಮ್ಮ ಚರ್ಚಿಗೆ ಬನ್ನಿ, ನಿಮಗೆ ಕಷ್ಟ ಪರಿಹಾರ ಆಗುತ್ತೆ. ಅಲ್ಲ ಪ್ರಿಯರೇ, ಇಸ್ ದ ಮಸ್ಸಾಯ, ಲೋಕ ರಕ್ಷಕ. ಅವ್ರೇನ್ ಮಾಡಿದ್ರು? ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಅವನ ಕರೆತರಲು ಹೇಳಿದಾಗ ಏನ್ ಮಾಡಿದ್ರು? ಅವನನ್ನ ಕರೆತರುವುದಕ್ಕೆ ಹೋದ್ರು. ಅವನು ತನ್ನ ಮೇಲುದಿಕೆಯನ್ನು ಬಿಸಾಕಿ ಯೇಸುವಿನ ಬಳಿಗೆ ಹೋದ. ಯೇಸುವಿನ ಪ್ರಶ್ನೆ, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ? ವಾಟ್ ಮಸ್ಟ್ ಐ ಡೂ? ನೋಡಿ, ಈ ಪ್ರಶ್ನೆಯ ಹಿನ್ನೆಲೆ ಅಥವಾ ಈ ಪ್ರಶ್ನೆಯನ್ನ ಕೇಳಿದಂತಹ ಉದ್ದೇಶ ಯೇಸು ಸ್ವಾಮಿಗೆ ಅವನ ದೈಹಿಕ ನ್ಯೂನತೆಯ ಕುರಿತಾಗಿ ಮಾಹಿತಿಗಳನ್ನು ಕಲೆ ಹಾಕುವುದಕ್ಕೋಸ್ಕರವಾಗಿ ಅಲ್ಲ. ಇವತ್ತು ಪ್ರತ್ಯೇಕವಾಗಿ ಕೆಲವು ಕ್ರೂಸೇಡ್ಗಳನ್ನು ನಾವು ನೋಡ್ತೇವೆ. ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಇದು ದುಡ್ಡು ಮಾಡುವುದಕ್ಕೋಸ್ಕರ ಇರುವಂತಹ ಒಂದು ಗುಂಪು. ಆಲ್ರೆಡಿ ಯಾರನ್ನೊಬ್ಬನ ರೆಡಿ ಮಾಡಿ ಇಟ್ಬಿಡ್ತಾರೆ, ಒಬ್ಬನ ಕತೆ ಹೇಳಕ್ಕೋಸ್ಕರ. ಅವನ ಕರ್ಕೊಂಬಂದು ಹೇಳ್ತಾರೆ, ಅವ್ನು ಹೇಳ್ತಾನೆ, ನಾನು ಕೂಡ ಆಗಿದ್ದೆ, ನಾನು ಹೇಳ್ತಾನೆ, ಚೆನ್ನಾಗಿ ಮಾತಾಡ್ತಾನೆ ಅವನು. ಸೊ ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು ಅವನ ನ್ಯೂನ್ಯತೆಯ ರಿಪೋರ್ಟ್ ಕೇಳುವುದಕ್ಕೋಸ್ಕರವಾಗಿ ಅಲ್ಲ, ಮಾಹಿತಿ ಪಡೆಯೋದಕ್ಕೋಸ್ಕರವಾಗಿ ಅಲ್ಲ. ಬದಲಾಗಿ ಏನಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಕೇಳ್ತಾ ಇದ್ದಾನೆ? ವಾಟ್ ಮಸ್ಟ್ ಐ ಡೂ? ಗೊತ್ತಿಲ್ವಾ ಯೇಸು ಸ್ವಾಮಿಗೆ? ಅವನ ಪರಿಸ್ಥಿತಿ ಗೊತ್ತಿಲ್ವಾ? ಯಾತಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಕೇಳಿದ್ರು ಈ ಒಂದು ಪ್ರಶ್ನೆಯನ್ನ? ಒಂದೇ ಒಂದು ಉದ್ದೇಶ, ಅವನ ನಂಬಿಕೆಯನ್ನ ಅವನ ಬಾಯಿಯ ಮೂಲಕವಾಗಿ ಹೊರಪಡಿಸುವುದಕ್ಕೋಸ್ಕರವಾಗಿ. ಅವನು ತನ್ನ ಅಗತ್ಯತೆಗಳನ್ನ ಸ್ಪಷ್ಟವಾಗಿ ಹೇಳುವುದಕ್ಕೋಸ್ಕರವಾಗಿ. ಅವ್ರು ಹೇಳ್ತಾ ಇದ್ದಾನೆ,
ಬರ್ತಿಮಾಯ ಹೇಳ್ತಾ ಇದ್ದಾನೆ, ನನಗೆ ಕಣ್ಣು ಬರುವಂತೆ ಮಾಡು ಗುರುವೇ, ರಬೂನಿ. ಏನು ಗುರುವೇ ಅಂದ್ರೆ? ರಬೂನಿ ಅಂದ್ರೆ ಏನು? ರಬೂನಿ ಆ ಪದದ ಅರ್ಥ ಏನು ಗೊತ್ತಾ? ನನ್ನ ಪ್ರಭುವೇ, ನನ್ನ ಒಡೆಯನೇ. ನೋಡಿ, ಒಬ್ಬ ಕುರುಡನಾದಂತಹ ಬರ್ತಿಮಾಯ ಯೇಸುವಿನ ದೈವಿಕ ಶಕ್ತಿಯನ್ನ, ಯೇಸುವಿನ ದೈವಿಕ ಸ್ಥಾನಮಾನವನ್ನ ಗುರುತಿಸುವಂತದಾಗಿ ನೋಡ್ತಾ ಇದ್ದೇವೆ. ಒಂದು ಹೇಳ್ದ, ದಾವೀದನ ಕುಮಾರನೇ, ಮಸ್ಸಿಯನೇ. ಎರಡನೇದಾಗ ಹೇಳ್ತಾ ಇದ್ದಾನೆ, ರಬ್ಬೂನಿ, ಮೈ ಲಾರ್ಡ್, ಮೈ ಸೇವಿಯರ್, ನನ್ನ ಪ್ರಭುವೇ, ನನ್ನ ಒಡೆಯನೇ. ಪ್ರೀತಿಯ ದೇವಜನರೇ, ಶಿಲುಬೆ ಏನ್ ಮಾಡ್ತಾ ಇದೆ? ಕೃಪೆಯ ಸಾಕ್ಷಾತ್ಕಾರವಾಗಿದೆ. ಇಲ್ಲಿ ಈ ಕುರುಡನಾದಂತಹ ಬರ್ತಿಮಾಯ ಏನ್ ಮಾಡ್ದ? ಯೇಸುಸ್ವಾಮಿಯನ್ನ ಸರಿಯಾಗಿ ಗ್ರಹಿಸಿಕೊಂಡಿದ್ದ. ಸೊ ಅವನ ಜೀವಿತದಲ್ಲಿ ನಾವು ಕೊನೆಯ ವಾಕ್ಯದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ನಿನ್ನ ನಂಬಿಕೆಯು ನಿನ್ನ ಸ್ವಸ್ಥ ಮಾಡಿತು. ಕೂಡಲೇ ಅವನಿಗೆ ಕಣ್ಣು ಬಂದವು, ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದ. ಆತ ತನ್ನ ಕುರುಡರ ಬರ್ತಿಮಾಯನು ಕಣ್ಣು ಬಂದಾಗ ತನ್ನ ತಂದೆ ತಾಯಿಗಳನ್ನು ನೋಡಕ್ಕೆ ಹೋಗ್ಲಿಲ್ಲ. ತಾನು ಹುಟ್ಟಿ ಬೆಳೆದಂತಹ ಮನೆಯನ್ನ ಪ್ರಪ್ರಥಮವಾಗಿ ನೋಡೋದಕ್ಕೆ ಹೋಗ್ಲಿಲ್ಲ. ತನಗೆ ಜನ್ಮ ಕೊಟ್ಟ ತಾಯಿಯನ್ನು ಪ್ರಪ್ರಥಮವಾಗಿ ನೋಡಬೇಕು ಎಂಬುದಾಗಿ ಓಡೋಗ್ಲಿಲ್ಲ. ಬದಲಿಗೆ ತನಗೆ ದೃಷ್ಟಿ ಕೊಟ್ಟಂತಹ ಯೇಸುವನ್ನ ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದಾನೆ. ಈ ಮುಂಜಾನೆಯಲ್ಲಿ ನನ್ನ ಪ್ರೀತಿಯ ದೇವಜನರೇ, ನಾವು ಯಾರನ್ನ ಹಿಂಬಾಲಿಸುವಂತಹ ವ್ಯಕ್ತಿಗಳಾಗಿದ್ದೇವೆ? ಶಿಲುಬೆ ನಮ್ಮ ಜೀವಿತದಲ್ಲಿ ಒಂದು ದೈಹಿಕವಾದ ಬಿಡುಗಡೆಯನ್ನು ಮಾತ್ರವಲ್ಲ, ಒಂದು ಆಧ್ಯಾತ್ಮಿಕವಾದ ಬಿಡುಗಡೆಯನ್ನು ಕೊಡಬೇಕಾಗಿದೆ. ಸೊ ಇಂದು ಅನೇಕರು ಆಧ್ಯಾತ್ಮಿಕವಾಗಿ ಕುರುಡರಾಗಿದ್ದಾರೆ ಪ್ರಿಯರೇ. ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ, ಕಪಟವಾಗಿ ದೇವರನ್ನ ಆರಾಧಿಸುವಂತ ಗುಂಪು ಇವತ್ತು ಕ್ರೈಸ್ತತ್ವ ಅನ್ನುವಂಥದ್ದು. ವೇರಿಂಗ್ ಮಾಸ್ಕ್, ಭಾನುವಾರ ಆಗ್ಬಿಟ್ರೆ ಕ್ರೈಸ್ತನೆಂಬ ಒಂದು ಮುಖವಾಡ ಹಾಕೊಂಡ್ಬಿಡ್ತೀವಿ ನಾವು. ಅದಕ್ಕನುಗುಣವಾಗಿ ನಮ್ಮ ವಸ್ತ್ರವನ್ನು ನಾವು ಬದಲಾಯಿಸ್ಬಿಡ್ತೇವೆ. ಆದರೆ ವಿ ಆರ್ ಸ್ಪಿರಿಚುವಲ್ ಬ್ಲೈಂಡ್. ಆಧ್ಯಾತ್ಮಿಕವಾಗಿ ಏನಾಗಿದ್ದೇವೆ? ಕುರುಡರಾಗಿದ್ದೇವೆ. ಸೊ ಈ ದಿನಮಾನಗಳಲ್ಲಿ ನಮಗೆ ಬೇಕಾಗಿರುವಂಥದ್ದು ಒಂದು ಆಧ್ಯಾತ್ಮಿಕವಾದ ದೃಷ್ಟಿಕೋನ. ಅದಕ್ಕೆ ನಾವೇನ್ ಮಾಡಬೇಕು? ವಾಟ್ ಮಸ್ಟ್ ವಿ ಡೂ? ಪ್ರತ್ಯೇಕವಾಗಿ ನಾವು ಪ್ರಕಟಣೆ ಪುಸ್ತಕವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಲವೋದಿಕಾ ಸಭೆಗೆ ದೂತನು ಪತ್ರಿಕೆಯನ್ನ ಬರೆದಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಹೇಳಿರುವಂಥದ್ದು, ಲವೋದಿಕಾ ಸಭೆ ಹೇಳಿದಂಥದ್ದು, ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂಬುದಾಗಿ ಹೇಳಿಕೊಳ್ತಾ ಇತ್ತು. ಆದರೆ ಲವೋದಿಕಾ ಸಭೆಯನ್ನು ನೋಡಿ ದೇವದೂತನು ಹೇಳುವಂಥದ್ದು, ನೀನು ದುರವಸ್ಥೆಯಲ್ಲಿ ಬಿದ್ದಿರುವವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವಿ. ಇವತ್ತು ಅನೇಕ ಕ್ರೈಸ್ತ ಸಭೆಗಳು, ಕ್ರೈಸ್ತ ವಿಶ್ವಾಸಿಗಳು ಹೇಳುವಂಥದ್ದು, ನಾವು ಐಶ್ವರ್ಯವಂತರು, ನಾವು ಸಂಪನ್ನರು. ಲೌಕಿಕವಾಗಿ ಐಶ್ವರ್ಯವಂತರಾಗಿರ್ಬಹುದು, ಲೌಕಿಕವಾಗಿ ಸಂಪನ್ನರಾಗಿರಬಹುದು, ಯೇಸುವನ್ನ ಮಾರಿ ಎನ್ಕ್ಯಾಶ್ ಮಾಡಿರಬಹುದು. ಆದರೆ ನಿನ್ನನ್ನು ನೋಡಿ ದೇವರಾತ್ಮನು ಹೇಳುವಂಥದ್ದು, ನೀನು ದೌರ್ಭಾಗ್ಯನು, ನೀನು ದರಿದ್ರನು, ನೀನು ಕುರುಡನು, ನೀನು ಬಟ್ಟೆ ಇಲ್ಲದವನು, ನಗ್ನನೂ ಆಗಿದ್ದಿ. ಲವೋದಿಕಾ ಪಟ್ಟಣ ಅನ್ನುವಂಥದ್ದು ಧೂಮ್ರವರ್ಣ ವಸ್ತ್ರಗಳನ್ನು ಮಾಡುವಂತಹ ಕೇಂದ್ರ.
ಅಲ್ಲಿ ವಾಸಿಸುವಂತವರಿಗೆ ವಸ್ತ್ರಗಳ ಕೊರತೆ ಇಲ್ಲ. ಸಂಪನ್ನರು, ಲವೋದಿಕ ಸಭೆ ಎನ್ನುವಂಥದ್ದು ಸಂಪನ್ನವಾದ ಸಭೆ ಲೌಕಿಕವಾಗಿ. ಲವೋದಿಕ ವಿಶ್ವಾಸಿಗಳ ಕಸ್ಟಮರ್ ಅನ್ನುವಂಥದ್ದು ಸಾಧಾರಣ ಜನರಲ್ಲ. ರೋಮನ್ ಸಾಮ್ರಾಜ್ಯದ ದೊಡ್ಡ ದೊಡ್ಡ ಆಫೀಸರ್ಸ್ಗಳು, ಅವರು ಇವರ ಹತ್ರ ವಸ್ತ್ರವನ್ನು ತೆಗೆದುಕೊಳ್ತಾ ಇದ್ರು. ಆರ್ಥಿಕವಾಗಿ ಸದೃಢವಾದ ಸಭೆ ಲವೋದಿಕ ಸಭೆ. ಆ ಲವೋದಿಕ ಸಭೆಯನ್ನು ನೋಡಿ ದೇವರಾತ್ಮನು ಹೇಳ್ತಾ ಇದ್ದಾನೆ, ನೀನು ದೌರ್ಭಾಗ್ಯನು, ನೀನು ದರಿದ್ರನು, ನೀನು ಕುರುಡನು, ನೀನು ನಗ್ನನು. ಇವತ್ತು ಕ್ರೈಸ್ತ ಸಭೆಯನ್ನು ನೋಡಿ ದೇವರು ಹೇಳುವುದು ಇದೇ ಮಾತು ಪ್ರಿಯರೇ. ಅಲ್ಲಿ 18ನೇ ವಾಕ್ಯದಲ್ಲಿ ಹೇಳುವಂಥದ್ದು, ನಿನ್ನ ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸದಂತೆ ಒದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳ್ತೇನೆ. ಲವೋದಿಕ ಪಟ್ಟಣ ಎರಡು ವಿಚಾರಕ್ಕೆ ಫೇಮಸ್ ಆಗಿತ್ತು. ಒಂದು ಧೂಮ್ರವರ್ಣಕ್ಕೆ, ಎರಡನೇದು ಅವರಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇತ್ತು. ಲವೋದಿಕ ಪಟ್ಟಣದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇತ್ತು ಆಗಿನ ಕಾಲದಲ್ಲಿ. ಅವರು ಒಂದು ಮುಲಾಮನ್ನು ತಯಾರು ಮಾಡ್ತಾ ಇದ್ರು. ಅದು ಕಣ್ಣಿನ ರೋಗಕ್ಕೆ ಕಣ್ಣಿನ ರೋಗಕ್ಕೆ ಬೇಕಾದಂತಹ ಒಂದು ಮುಲಾಮನ್ನು ಅವರೇನು ಮಾಡ್ತಾ ಇದ್ರು, ತಯಾರು ಮಾಡ್ತಾ ಇದ್ರು. ಅದರಿಂದ ಅವರು ಲೌಕಿಕವಾಗಿ ಯಾವತ್ತೂ ಕೂಡ್ರಲ್ಲ, ಲೌಕಿಕವಾಗಿ ಅವರು ನಗ್ನರಲ್ಲ, ಲೌಕಿಕವಾಗಿ ಅವರು ದೌರ್ಭಾಗ್ಯರಲ್ಲ, ಲೌಕಿಕವಾಗಿ ಅವರು ಐಶ್ವರ್ಯವಂತರು, ಲೌಕಿಕವಾಗಿ ಅವರು ಸಂಪನ್ನರು, ಲೌಕಿಕವಾಗಿ ಅವರ ಕಣ್ಣುಗಳು ಚೆನ್ನಾಗಿ ಕಾಣ್ತದೆ. ನಮ್ಮ ರೀತಿಯಲ್ಲಿ ಕನ್ನಡಕ ಹಾಕೋ ಅವಶ್ಯಕತೆ ಇಲ್ಲ ಅವರಿಗೆ. ಆದರೆ ದೇವರಾತ್ಮನು ಅವರನ್ನ ನೋಡಿ ಹೇಳ್ತಾ ಇದ್ದಾನೆ, ನೀನು ನಗ್ನನಾಗಿದ್ದೀಯ, ನೀನು ದೌರ್ಭಾಗ್ಯನಾಗಿದ್ದೀಯ, ನೀನು ಕುರುಡನಾಗಿದ್ದೀಯ. ಅದನ್ನ ಒಂದು ಕೆಲಸ ಮಾಡು, ನನ್ನಿಂದ ಬಿಳಿ ಬಟ್ಟೆಯನ್ನು ತೆಗೆದುಕೋ. ಬಿಳಿ ಬಟ್ಟೆ ಅಂದ್ರೆ ಏನು? ಪರಿಶುದ್ಧತೆಗೆ ಬಾ ನೀನು. ಎರಡನೇದು, ನಿನ್ನ ಕಣ್ಣು ಕಾಣುವಂತೆ ಅಂಜನವನ್ನ ನನ್ನಿಂದ ತೆಗೆದುಕೋ. ಪ್ರೀತಿಯ ದೇವಜನ, 2026ರಲ್ಲಿ ಯೇಸು ಸ್ವಾಮಿ ನನ್ನನ್ನು ನೋಡಿ, ನಿನ್ನನ್ನು ನೋಡಿ ಹೇಳುವಂತಹ ಒಂದೇ ಒಂದು ಪ್ರಶ್ನೆ, ನಿಮ್ಮ ಆಧ್ಯಾತ್ಮಿಕ ಕುರುಡುತನವನ್ನ ನಿವಾರಿಸ್ಕೊಳ್ರಿ. ವಿ ಆರ್ ಬ್ಲೈಂಡ್. 100% ಹೇಳ್ತಾನೆ, ವಿ ಆರ್ ಬ್ಲೈಂಡ್ ಇನ್ ಸ್ಪಿರಿಚುವಲ್ ವೇ. ನಾವು ಕೇವಲ ಧಾರ್ಮಿಕತೆಯ ಪೂರ್ತೀಕರಣಕ್ಕೆ ನಾವು ಸಂತೃಪ್ತರಾಗಿದ್ದೇವೆ. ನಾನು ಅದಕ್ಕೆ ಹೇಳಿದ್ನಲ್ಲ, ಪ್ರಾರಂಭದಲ್ಲಿ ಹೇಳಿದೆ, ಮೇಂಟೈನ್ ಸಭೆಗಳು ಬೂದಿ ಬುಧವಾರದಿಂದ ಶುಭ ಶುಕ್ರವಾರದ ತನಕ ಇರುವ 50 ದಿನಗಳನ್ನ ಧಾರ್ಮಿಕವಾಗಿ ಆಚರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಇಂಡಿಪೆಂಡೆಂಟ್ ಸಭೆಗಳೆಂಬುದಾಗಿ ಕರೆಯುವಂತಹ ವ್ಯಕ್ತಿಗಳು ಅವೆಲ್ಲವನ್ನ ಬಿಟ್ಟು ಗುಡ್ ಫ್ರೈಡೆ ಮಾತ್ರವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕೆ ತಯಾರಾಗಿದ್ದಾರೆ. ಮೇಲೆ ಸಭೆಗಳಲ್ಲಿ ಈ 49 ದಿನ ಅನ್ನುವಂಥದ್ದು, ಅಥವಾ ಈ ಗುಡ್ ಫ್ರೈಡೆ ಅನ್ನುವ ಅಲ್ಲಿ ತನಕ ಅನ್ನುವಂಥದ್ದು ಕೆಲವು ಆಹಾರಗಳನ್ನು ವಿಸರ್ಜಿಸಬೇಕು ಅವರಿಗೆ. ಆದರೆ ಈ ಇಂಡಿಪೆಂಡೆಂಟ್ ಸಭೆಗಳಿಗೆ ಅದೆಲ್ಲ ಆಗೋದಿಲ್ಲ, ಅವ್ರಿಗೆ ದಿನಾಲೂ ಬೇಕು. ಅದಕ್ಕೆ ಅದೆಲ್ಲ ಬಿಟ್ಬಿಟ್ಟು ಇಲ್ಲಿ ಮಾತು ಇಟ್ಕೊಂಡ್ಬಿಟ್ಟಿದ್ದಾರೆ, ಗುಡ್ ಫ್ರೈಡೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಗುಡ್ ಫ್ರೈಡೆ ಈಸ್ಟ್ರು ಆಚರಣೆ ಮಾಡೋಣ, ಬನ್ನಿ ಬನ್ನಿ ಬನ್ನಿ. ಸೊ ವಿ ಆರ್ ಬ್ಲೈಂಡ್, ವಿ ಆರ್ ಸ್ಪಿರಿಚುವಲಿ ಬ್ಲೈಂಡ್. ಆಧ್ಯಾತ್ಮಿಕವಾಗಿ ನಾವು ಕ್ರೂಢರಾಗಿದ್ದೇವೆ. ಸೊ ನಾವೇನ್ ಮಾಡ್ಬೇಕಂತೆ? ಲವೋದಿಕ ಸಭೆಗೆ ಹೇಳಿದ ರೀತಿಯಲ್ಲಿ ನನ್ನಿಂದ ಕೇಳ್ಕೊಳ್ರಿ, ಅಂಜನವನ್ನ ಕಣ್ಣಿಗೆ ಹಚ್ಚುವುದಕ್ಕೆ ಬೇಕಾದ ಅಂಜನವನ್ನು ನನ್ನಿಂದ ಕೇಳ್ಕೊಳ್ರಿ, ನಾನು ನಿಮಗೆ ಕೊಡ್ತೇನೆ. ಸೊ ಹೀಗೆ ದೇವರಿಂದ ಬಿಡುಗಡೆ ಹೊಂದಿಕೊಂಡಂತಹ ದೇವರಿಂದ ಸೌಖ್ಯವನ್ನ ಹೊಂದಿಕೊಂಡಂತಹ ಬರ್ತಿಮಾಯ ಏನ್ ಮಾಡ್ದ? ಯೇಸುವನ್ನ ಹಿಂಬಾಲಿಸ. ಪ್ರೀತಿಯ ದೇವಜನರೇ, ನಾವು ಯಾರನ್ನ ಹಿಂಬಾಲಿಸ್ತಾ ಇದ್ದೇವೆ? ಯೋಹಾನ ತನ್ನ ಪತ್ರಿಕೆಯಲ್ಲಿ ಬರೆದಿರುವಂತಹ, ಲೋಕವನ್ನಾಗಲಿ ಲೋಕದಲ್ಲಿರುವುದನ್ನಾಗಲಿ ಪ್ರೀತಿಸಬೇಡಿರಿ. ಯಾರಾದರೂ ಲೋಕವನ್ನ ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿ ಅವನ ಮೇಲೆ ಇಲ್ಲ. ನಾವು ಲೋಕವನ್ನ ಪ್ರೀತಿಸುವಂತ ವ್ಯಕ್ತಿಗಳಾಗಿದ್ರೆ ಪ್ರಿಯರೇ, ನಾವು ಕುರುಡರಾಗಿದ್ದೇವೆ. ವಿ ಆರ್ ಬ್ಲೈಂಡ್. ನೋಡಿ, ಬರ್ತಿಮಾಯ ಕುರುಡನಾಗಿದ್ದ, ಅದರ ಫಲವಾಗಿ ದಾರಿಯ ಮಗುಲಲ್ಲಿ ಭಿಕ್ಷೆ ಬೇಡ್ತಾ ಇದ್ದ.
ಆದರೆ ಯಾವಾಗ ಅವನಿಗೆ ಕಂಡು ಬಂತು, ಅವನು ಭಿಕ್ಷೆ ಬೇಡೋದಕ್ಕೆ ಕುತ್ಕೊಳ್ಳಲಿಲ್ಲ. ಅವನೇನು ಮಾಡ್ದ? ಯೇಸುವನ್ನ ಹಿಂಬಾಲಿಸ್ಕೊಂಡು ಹೋದ. ನಾವು ಲೋಕವನ್ನ ಪ್ರೀತಿಸುವಂತ ವ್ಯಕ್ತಿಗಳಾಗಿದ್ರೆ ಅರ್ಥ ಏನು? ನಾವು ಕುರುಡರಾಗಿದ್ದೇವೆ ಆಧ್ಯಾತ್ಮಿಕವಾಗಿ. ಯೋಚನೆ ಮಾಡಿ, ನಾವು ಯಾವ ಗುಂಪಿಗೆ ಸೇರಿದ್ದೇವೆ? ಶಿಲುಬೆ ಕೃಪೆಯ ಕರುಣೆಯ ಸಾಕ್ಷಾತ್ಕಾರ. ಈ ಯೇಸು ಕ್ರಿಸ್ತನ ಆ ಕರುಣೆ ನಮ್ಮ ಮೇಲೆ ಬಂದದರ ಫಲವಾಗಿ ನಾವು ದೇವರ ಮಕ್ಕಳಾಗಿ ಮಾರ್ಪಟ್ಟಿರುವಾಗ, ಪ್ರೀತಿಯ ದೇವಜನರೇ, ನಾವು ಆ ಕ್ರಿಸ್ತ ನಂಬಿಕೆಯಲ್ಲಿ ಅಥವಾ ಆ ಪವಿತ್ರತೆಯಲ್ಲಿ ನಮ್ಮ ಜೀವಿತವನ್ನು ಜೀವಿಸುವಂತವರಾಗಿದ್ದೇವ. ಮೂರನೇದಾಗಿ ಪೇತ್ರನು ತನ್ನ ಪತ್ರಿಕೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ. ಪ್ರತ್ಯೇಕವಾಗಿ 2ನೇ ಅಧ್ಯಾಯದ ಅದರ 24ನೇ ವಾಕ್ಯದಲ್ಲಿ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ನೋಡಿ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ. ಯಾಕೆ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟ? ನಾವು ನೀತಿವಂತರಾಗಿ ಜೀವಿಸುವುದಕ್ಕೋಸ್ಕರ, ನಾವು ನೀತಿಯ ಕಪಟದ ವೇಷವನ್ನು ಹಾಕುವುದಕ್ಕೋಸ್ಕರವಾಗಿ ಅಲ್ಲ. ಯೇಸು ಸ್ವಾಮಿ 2026 ವರ್ಷಗಳ ಹಿಂದೆ ಆ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಂತ ಏಕೈಕ ಉದ್ದೇಶ, ನೀನು ನಾನು ನೀತಿವಂತನಾಗಿ ಬದುಕಬೇಕು ಎಂಬುದಾಗಿ. ಬದುಕ್ತಾ ಇದ್ದೇವಾ? ನಾವು ಹೊಂದಿಕೊಂಡಂತಹ ರಕ್ಷಣೆಯನ್ನ ನಮ್ಮ ದೈನಂದಿನ ಜೀವಿತದ ಮೂಲಕವಾಗಿ ನಾವು ಪ್ರದರ್ಶಿಸುವಂತಹ ವ್ಯಕ್ತಿಗಳಾಗಿದ್ದೇವ, ಪ್ರಕಟಿಸುವಂತಹ ವ್ಯಕ್ತಿಗಳಾಗಿದ್ದೇವ. ಒಮ್ಮೆ ಯೋಚನೆ ಮಾಡಿ ಪ್ರಿಯರೇ, ಇಪ್ಪತ್ತೈದನೇ ವಾಕ್ಯ, ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ನೀವು ಕುರಿಗಳಂತೆ ದಾರಿ ತಪ್ಪಿ ತೊಳಲುವವರಾಗಿದ್ದೀರಿ, ಆದರೆ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನು ಅಧ್ಯಕ್ಷನು ಆಗಿರುವ ಆತನ ಬಳಿಗೆ ಬಂದಿದ್ದೀರಿ. ಇದನ್ನು ವಿವರಿಸಕ್ಕೆ ಹೋದ್ರೆ ಬಹಳ ಸಮಯ ಹಿಡಿತದೆ ಪ್ರಿಯರೇ. ಸೊ ಯಾತಕ್ಕೋಸ್ಕರವಾಗಿ ಆತ ಶಿಲುಬೆಯ ಕಂಬವನ್ನು ಏರ್ದ? ನಾವು ನೀತಿವಂತರಾಗಿ ಬದುಕಬೇಕು, ನೀತಿವಂತರಾಗಿ ಬದುಕಬೇಕು. ಪ್ರೀತಿಯ ದೇವಜನರೇ, ನಮ್ಮ ದೈನಂದಿನ ಜೀವಿತದ ಮೂಲಕವಾಗಿ ನಾವು ಕ್ರಿಸ್ತನ ಪ್ರೀತಿಯನ್ನು ಏನ್ ಮಾಡಬೇಕು? ವಿ ಹ್ಯಾವ್ ಟು ಮ್ಯಾನಿಫೆಸ್ಟ್ ಅವರ್ ಲೈಫ್ ಥ್ರೂ ಅವರ್ ಲೈಫ್. ಕ್ರಿಸ್ತನ ಪ್ರೀತಿಯನ್ನು ನಮ್ಮ ಜೀವಿತದ ಮೂಲಕವಾಗಿ ನಾವು ಪ್ರಕಟಪಡಿಸುವಂತವರಾಗಿರಬೇಕು. ಇದು ದೇವರು ನಿನ್ನಿಂದ ನನ್ನಿಂದ ಬಯಸುವಂಥದ್ದು. ಸೊ ಇವೆಲ್ಲವನ್ನ ಬಿಟ್ಟು ಕೇವಲ ವಾಡಿಕೆಗೋಸ್ಕರವಾಗಿ ದೇವರ ಸನ್ನಿಧಾನದಲ್ಲಿ ಕುತ್ತುಕೊಂಡು ಹಾಡಾಡೋದ್ರಿಂದ ಯಾವ ಪ್ರಯೋಜನ ಇಲ್ಲ. ಡೋಂಟ್ ವೇಸ್ಟ್ ಯುವರ್ ಟೈಮ್. ನಾನು ಅದೇ ಹೇಳೋದು, ಡೋಂಟ್ ವೇಸ್ಟ್ ಯುವರ್ ಟೈಮ್. ನಾವು ಏನೇ ಕಾರ್ಯ ಮಾಡಿದ್ರೂ ಅದಕ್ಕೆ ನಮಗೆ ಒಂದು ರಿಸಲ್ಟ್ ಇರಬೇಕು. ಯಾರು ಸುಮ್ಮನೆ ಸಮಯ ವ್ಯರ್ಥ ಮಾಡೋದಕ್ಕೆ ಏನನ್ನ ಮಾಡೋದಿಲ್ಲ. ಮಕ್ಕಳು ಶಾಲೆಯಲ್ಲಿ ಓದುವಂಥ ಉದ್ದೇಶ ಅವರಿಗೆ ಪಾಸ್ ಆಗಬೇಕು, ಮುಂದೆ ಒಳ್ಳೆಯ ಒಂದು ಲೆವೆಲ್ಗೆ ಬರಬೇಕು ಎಂಬುದಾಗಿ. ಪ್ರಿಯರೇ, ನಾವು ದೇವರ ಮಕ್ಕಳಾಗಿರುವಂಥದ್ದು ಕೇವಲ ಈ ಲೌಕಿಕವಾಗಿ ಏನೋ ಹೊಂದುವುದಕ್ಕೋಸ್ಕರವಾಗಿ ಅಲ್ಲ. ನಥಿಂಗ್ ಯು ಆರ್ ಗೋಯಿಂಗ್ ಟು ಗೆಟ್. ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಸಿಕ್ಕಿರುವಂತಹ ಒಂದೇ ಒಂದು ಕಾರ್ಯ ಅಂತ ಹೇಳಿದ್ರೆ ನಿತ್ಯತ್ವ ಮಾತ್ರ. ಆ ನಿತ್ಯತ್ವಕ್ಕೋಸ್ಕರವಾಗಿ ನಾವು ಕರೆಯಲ್ಪಟ್ಟವರಾಗಿರಲಾಗಿ ನಿತ್ಯತ್ವಕ್ಕೋಸ್ಕರವಾಗಿ ನಾವು ಜೀವಿಸುವಂತ ವ್ಯಕ್ತಿಗಳಾಗಿರಬೇಕು. ನಾವು ನಿತ್ಯತ್ವಕ್ಕೋಸ್ಕರವಾಗಿ ಜೀವಿಸುವಂತ ವ್ಯಕ್ತಿಗಳಾಗಿದ್ದೇವ. ಯೋಹಾನ 14:3 ಯೇಸು ಸ್ವಾಮಿ ಹೇಳಿರುವಂಥದ್ದು, ಸ್ಥಳ ಸಿದ್ಧವಾದ ಮೇಲೆ ನಾನು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ನಾನಿರುವಲ್ಲಿ ನೀವಿರಬೇಕು. ಇದು ಪ್ರತಿ ಕ್ರೈಸ್ತನಿಗೆ ದೇವರು ಕೊಟ್ಟಿರುವಂತಹ ನಿರೀಕ್ಷೆ. ಈ ನಿರೀಕ್ಷೆಗೋಸ್ಕರವಾಗಿ ನಮ್ಮ ದೈನಂದಿನ ಜೀವಿತವನ್ನು ನಾವು ಜೀವಿಸುವಂತವರಾಗಿರಬೇಕು. ಅದಕ್ಕೆ ನಾನು ನೀನು ಮಾಡಬೇಕಾಗಿರುವಂಥದ್ದು ಏನಾಗಿದೆ? ಯೇಸುವನ್ನು ಹಿಂಬಾಲಿಸಬೇಕು. ಪೇತ್ರ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಮತ್ತೊಂದಾವರ್ತಿ ಆ ವಾಕ್ಯವನ್ನು ಓದ್ಕೊಳ್ರಿ. ಅಲ್ಲಿ ಪೇತ್ರ ಹೇಳಿರುವಂಥದ್ದು,
ಅಲ್ಲೇನಿದೆ ಪೇಪರ್, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ಯಾರು? ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಮರಣದ ಕಂಬವನ್ನ ಏರಿದನು. ಗೊತ್ತಾಯ್ತಲ್ಲ? ಇದು ಕ್ರೈಸ್ತತ್ವ. ಇದಕ್ಕೋಸ್ಕರವಾಗಿ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ನೀತಿವಂತರಾಗಿ ಬದುಕುವುದಕ್ಕೋಸ್ಕರವಾಗಿ ಕರೆಯಲ್ಪಟ್ಟವರು. ದೇವರು ಇಸ್ರಾಯೇಲ್ ಮಕ್ಕಳನ್ನ ಐಗುಪ್ತದಿಂದ ಕರೆತಂದಂಥದ್ದು ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಬದುಕುವುದಕ್ಕೋಸ್ಕರವಾಗಿ. ಆದರೆ ಅವರು ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿ ಬದುಕಿದರ ಫಲವಾಗಿ ದೇವರು ಏನ್ ಮಾಡಿದ್ರು? ಅವರನ್ನ ಪೀಡಿಸುವಂತವರ ಕೈಗೆ ಒಪ್ಪಿಸಿಕೊಟ್ಟ. ಸೊ ದೇವರು ನನ್ನನ್ನ ಕರೆದಿರುವಂಥದ್ದು ನೀತಿವಂತರಾಗಿ ಬದುಕೋಕ್ಕೋಸ್ಕರ. ನಾನು ನೀತಿವಂತರಾಗಿ ಬದುಕದೆ ಹೋದ್ರೆ ಸೊ ನನಗೆ ಸಿಕ್ಕುವಂಥದ್ದು ಏನು ಗೊತ್ತಾ? ಏನ್ ಸಿಗ್ತದೆ? ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ ಅದರ 13-14ನೇ ವಾಕ್ಯ. ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದಬ್ಬಲ್ಪಟ್ಟಿತು. ಆ ಬೆಂಕಿಯ ಕೆರೆಯೇ 2ನೇ ಮರಣ. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಡುವನು. ಬೆಂಕಿಯ ಕೆರೆಗೆ ದೊಬ್ಬಲ್ಪಡ್ತೀಯ. ಯಾರು ನೀತಿವಂತರಾಗಿ ಬದುಕ್ತಾರೆ ಅಂಥವರು ಎಲ್ಲಿರ್ತಾರೆ? ದೇವರ ಸಂಗಡ ನಿತ್ಯ ನಿರಂತರವಾಗಿ ಬದುಕುವಾಗ. ಯಾರು ನೀತಿವಂತರಾಗಿ ಜೀವಿಸೋದಿಲ್ಲವೋ ಅಂಥವರು ನಿತ್ಯ ನರಕದಲ್ಲಿ ಬೆಂಕಿಯ ಕೆರೆಯಲ್ಲಿ ದೊಬ್ಬಲ್ಪಡ್ತಾರೆ. ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ಇದು ನಿಮ್ಮನ್ನ ಎದುರಿಸುವುದಕ್ಕೆ ಇರುವಂತಹ ಒಂದು ಸಂದೇಶವಲ್ಲ. ದಿಸ್ ಇಸ್ ದ ರಿಯಾಲಿಟಿ ಆಫ್ ಕ್ರಿಶ್ಚಿಯನ್ ಲೈಫ್. ಇದೇ ಕ್ರೈಸ್ತತ್ವದ ಯಥಾರ್ಥತ್ವವಾದ ಜೀವಿತ. ಈ ಜೀವಿತಕ್ಕೆ ಅನುಗುಣವಾಗಿ ನಿಮ್ಮ ಜೀವಿತವನ್ನು ನೀವು ನಿರ್ವಹಿಸುವಂತವರಾಗಿರ್ರಿ. ಸ್ಟಿಲ್ ವಿ ಆರ್ ಇನ್ ಗ್ರೇಸ್. ಪೀರಿಯಡ್. ಈಗಲೂ ನಾವು ಕೃಪೆಯ ಕಾಲದಲ್ಲಿ, ಕರುಣೆಯ ಕಾಲದಲ್ಲಿ ಬದುಕ್ತಾ ಇದ್ದೇವೆ. ನಾವು ಆಡ್ತೇವೆ, ಇದು ಕೃಪಾ ಸಮಯ, ನಷ್ಟಪಡಿಸಬೇಡ, ಸಿಂಹಾಸನಾರೂಢ ನಿನ್ನ ಕರೆಯುತ್ತಾನಲ್ಲವೇ. ಅಲ್ವಾ? ಇದು ಕೃಪಾ ಸಮಯ. ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ನಮ್ಮ ಕ್ರೈಸ್ತತ್ವ ಕೇವಲ ವಾಡಿಕೆಯ ಕ್ರೈಸ್ತತ್ವವಾಗಿ ಮಾತ್ರ ಮಾರ್ಪಡದೆ, ನಮ್ಮ ಕ್ರೈಸ್ತತ್ವ ಕೇವಲ ಧಾರ್ಮಿಕತೆಯ ಕ್ರೈಸ್ತತ್ವವಾಗಿ ಮಾತ್ರ ಮಾರ್ಪಡದೆ, ಕ್ರಿಸ್ತನು ನಮಗೋಸ್ಕರವಾಗಿ, ನಮ್ಮನ್ನು ಕರೆದ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಜೀವಿತವನ್ನು ನಾವು ನಿರ್ವಹಿಸುವಂಥವರಾಗಿರುವ ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ ಮತ್ತು ದಾವರ್ತಿ, ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರಪ್ಪ. ನಮ್ಮ ಸಂಗಡದಿಂದ ಮಾತನಾಡಿದಕ್ಕಾಗಿ ಸ್ತೋತ್ರ. ಮತ್ತು ದಾವರ್ತಿ, ನಮ್ಮನ್ನೇ ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಹೌದು ಕರ್ತನೆ, ನಾವು ನೀತಿವಂತರಾಗಿ ಜೀವಿಸುವುದಕ್ಕೋಸ್ಕರವಾಗಿ ನಮ್ಮ ಪಾಪಗಳನ್ನು ನೀನು ಹೊತ್ತುಕೊಂಡಿದ್ದಿ ಸ್ವಾಮಿ. ನಿನ್ನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಸ್ವಾಮಿ. ಈಗಿರಲಾಗಿ ಕರ್ತನೆ, ನಮ್ಮ ಜೀವಿತವನ್ನು ಕರ್ತನೆ ಕೇವಲ ವಾಡಿಕೆಗೆ ಅನುಗುಣವಾಗಿ ಅಲ್ಲ ಕರ್ತನೆ, ಯಥಾರ್ಥವಾಗಿ ನಿನ್ನ ಪ್ರೀತಿಯಲ್ಲಿ ನಮ್ಮ ಜೀವಿತವನ್ನು ನಿರ್ವಹಿಸುವಂತೆ ಕೃಪೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥನೆ ಕಲಿತಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾ ಕಾಲವು ನೆಲೆಗೊಂಡಿರಲಿ. ಆಮೆನ್. ದಾವರ್ತಿ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.